ಕಳೆದ 3 ಸಂಚಿಕೆಗಳ ನಂತರ ಇವತ್ತು 4ನೇ ಸಂಚಿಕೆ ಕಾಲಿಟ್ಟಿದ್ದೇವೆ. ಇವತ್ತಿನ ವಿಷಯ ನೇಗಿಲ ಯೋಗಿ. ಡಾಕ್ಟರ್ ರಾಜ್ಕುಮಾರ್ ಅವರು ರೈತರ ಪರವಾಗಿ ಮಾಡಿದಂಥ ಒಂದಷ್ಟು ಕೆಲಸಗಳನ್ನು, ಅವರು ರೈತರಿಗೋಸ್ಕರ ಕೊಟ್ಟಂಥ ಕೊಡುಗೆಯನ್ನು, ಅದರಲ್ಲೂ ಪ್ರಮುಖವಾಗಿ ನಂದಿನಿ ಹಾಲಿನ ಪ್ರಚಾರದಲ್ಲಿ ಅವರು ತೆಗೆದುಕೊಂಡಂಥ ನಿರ್ಧಾರಗಳನ್ನು, ಅವರು ಕೊಟ್ಟಂಥ ಕೊಡುಗೆಗಳನ್ನು ಇವತ್ತು ಏನು ಅವರ ಅಭಿಮಾನಿಗಳಿಗೆ ಇವತ್ತಿನ ಸಮಾಜಕ್ಕೆ ತಿಳಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ನೇಗಿಲ ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ 3 ಜನ ಬಂದಿದ್ದಾರೆ. ಅವರಲ್ಲಿ ಪ್ರಮುಖವಾಗಿ ಪ್ರೇಮನಾಥ್ ಸರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ಪ್ರೇಮನಾಥ್ ಸರ್ ಅವರು ಏನು MD KMFನಲ್ಲಿ MD ಆಗಿದ್ದಂಥವರು, ನಿವೃತ್ತರಾಗಿದ್ದೀರಿ. ನಮ್ಮ ಕಾರ್ಯಕ್ರಮಕ್ಕೆ ಹೋಗೊಟ್ಟು ಬಂದಿದ್ದಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್ ಕಾರ್ಯಕ್ರಮಕ್ಕೆ. ಎಸ್. ಎರಡನೇದಾಗಿ ಚಿಕ್ಕಣ್ಣ ಸರ್ ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಕಳೆದ 27 ವರ್ಷಗಳ ಜೊತೆ ಒಡನಾಟ ಇಟ್ಕೊಂಡಂಥವ್ರು, ಸಾಕಷ್ಟು ವರ್ಷಗಳ ಕಾಲ ಅವ್ರ ಜೊತೆ ನಡೆದು ಬಂದಂಥವ್ರು. ಇವತ್ತಿನ ಕಾರ್ಯಕ್ರಮಕ್ಕೆ ಅವರು ಕೂಡ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಇನ್ನು ಮೂರನೇದಾಗಿ ಮಂಜುನಾಥ್ ಅಂತೇಳಿ ಅಣ್ಣವರ ಜೊತೆ ಒಡನಾಟ ಇಟ್ಕೊಂಡಂಥವ್ರು, ಹಿರಿಯ ಪತ್ರಕರ್ತರು ಹಾಗೂ ನಿರ್ದೇಶಕರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ ಸರ್, 3 ಜನಕ್ಕೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ತಮ್ಮ ಬ್ಯುಸಿ ಶೆಡ್ಯೂಲ್ಗಳನ್ನು ಪಕ್ಕಕ್ಕಿಟ್ಟು ಅಣ್ಣವ್ರ ವಿಚಾರ ಅಂದ ತಕ್ಷಣ ಎಲ್ಲರೂ ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದಕ್ಕೆ ಕಳೆದ ನಾವು ಆಗಲೇ ಹೇಳಿದಾಗೆ 3 ಎಪಿಸೋಡ್ಗಳನ್ನು ಮಾಡ್ಕೊಂಡು ಬಂದ್ವಿ. ಇದು 4ನೇ ಎಪಿಸೋಡು. ಏನು ಮಾಡಬೇಕು ಅಂತ ಹೊರಟಾಗ ಅನಿಸಿದ್ದೇನೆ, ರೈತರ ಪರವಾಗಿ ಅಣ್ಣವ್ರು ಹೇಗೆ ನಿಂತಿದ್ರು, ಹೇಗೆ ಫೈಟ್ ಮಾಡ್ತಾಯಿದ್ರು, ಯಾವ ರೀತಿಯಾದಂಗೆ ಸಾಥ್ ಕೊಟ್ಟಿದ್ರು ಅಂತೇಳಿ. ಸೊ ಇವತ್ತು ನಾನು ಆ ವಿಚಾರ ಇಟ್ಕೊಂಡು ಹೊರಟಾಗ ನಮ್ಗೆ ಅನಿಸಿದ್ದೆ ಈ ಒಂದು ಏನು ಕಾಂಬಿನೇಷನ್ ಜೊತೆ ಸೇರಬೇಕು ಅಂತೇಳಿ. ಒಂದು ವೇಳೆ ಪ್ರೇಮನಾಥ್ ಸರ್ ಏನೋ ಬರದೇ ಇದ್ದಿದ್ರೆ ಇವತ್ತು ಈ ಕಾರ್ಯಕ್ರಮಕ್ಕೆ ಅಷ್ಟು ಅರ್ಥ ಸಿಗ್ತಾ ಇರಲಿಲ್ಲ ಅನ್ನೋದೊಂದು ಫೀಲು. ಸರ್, ಮೊದಲನೇದಾಗಿ ನಿಮ್ಮ ಕಡೆಯಿಂದ ಸ್ಟಾರ್ಟ್ ಮಾಡ್ತೀನಿ. ಅಣ್ಣವ್ರನ್ನ ನಾವು ಚರ್ಚೆ ಮಾಡ್ತಾ ಹೋಗೋಣ. ಚರ್ಚೆ ಮಾಡ್ತಾ ಹೋಗೋಣ ನಾವು. ಅಣ್ಣವರು ಅಂದ ತಕ್ಷಣ ನಿಮ್ಮ ಕಲ್ಪನೆಯಲ್ಲಿ ಅಣ್ಣವ್ರನ್ನ ವರ್ಣನೆ ಹೇಗೆ ಮಾಡ್ತೀರಿ ಅಂತ? ಅಣ್ಣವ್ರು ಅಂದರೆ ನಾವು ಚಿಕ್ಕ ಹುಡುಗನಾಗಿದ್ದಾಗಿಂದ ನಮಗೇನು ತಿಳುವಳಿಕೆ ಬಂತು ಸಿನಿಮಾ ಅಂದರೆ, ಅದು ಆಗ ನೋಡ್ತಾ ಇದ್ದ ಸಿನಿಮಾ ರಾಜ್ಕುಮಾರ್ ಅವ್ರು ನೋಡಿದ್ರೆ ಅವಾಗೆಲ್ಲ ಚಂದ್ರಹಾಸ, ಈ ಒಂದು ಪೌರಾಣಿಕ ಚಿತ್ರಗಳು, ರಾಜನ ಇದು ಹಿಸ್ಟಾರಿಕಲ್ಲು ಇಂಥವೆಲ್ಲ ನೋಡಿದಾಗ ನಿಜವಾದ ರಾಜ್ಕುಮಾರ ಅನ್ನೋದೇ ನಮ್ಮ ತಲೆಯಲ್ಲಿ ಆ ಸೌಂದರ್ಯ, TV ಅವರೇನು ಅನ್ನಿಸ್ತಾ ಇತ್ತು. ಅವರೇ ನಿಜವಾದ ರಾಜ, ದೊರೆ ಅಥವಾ ರಾಜಕುಮಾರ, ಅದು ಅಚ್ಚೊತ್ತು ನಮ್ಮಲ್ಲಿ. ನನಗೆ ಅವಾಗಿಂದ ಫೇವ್ರೇಟ್ ನಟರು ಅವರ. ಸಿನಿಮಾ ಅಂದರೆ ಮೊದಲನೇ ಎಲ್ಲಿದ್ದರು ಅಂದರೆ, ನಾವು ಅವಾಗೆಲ್ಲ ಸ್ವಲ್ಪ ಬೆಂಗಳೂರಿಂದ ಹೊರಗಡೆ ಇದ್ದೆ, ಸ್ವಲ್ಪ ಲೇಟಾಗಿ ಬರೋದು. ಬಟ್ ಬಂದಾಗೆಲ್ಲ ಅದನ್ನು ನೋಡಿ ಖುಷಿಪಟ್ಟು ಅದು ಮನಸ್ಸಿನಲ್ಲಿ ಮತ್ತು ನಮ್ಮ ತಲೆಯಲ್ಲಿ ಭದ್ರವಾಗಿ. ಆಮೇಲೆ ಅವ್ರಿಗೆ ಯಾವಾಗ ನಾವು ನೋಡ್ತೀವಿ, ಅವ್ರು ಯಾವಾಗ ಭೇಟಿ ಮಾಡ್ತೀವಿ, ನೋಡೋಕ್ಕಾಗುತ್ತೋ ಇಲ್ವೋ ಅಂತ. ಯಾಕೆಂದರೆ ಅವಾಗ ಚೆನ್ನೈಲಿದ್ದರು. ಹಾಗೆ ಬೆಳೀತಾ ಬಂದಾಗ ನನಗೆ ಒಂದು ಸರಿ ನಮ್ಮ ತಂದೆಯವರು ಕೂಡ ಡೈರಿ KMFಲ್ಲಿ ಸೂಪರ್ಡೆಂಟ್ ಆಗಿರ್ತಾರೆ. ನಾವು ಅವಾಗೆಲ್ಲ SSLC ಓದ್ತಾ ಇದ್ದು. ಆಗ ಒಂದು ನನಗೆ SSLC ಎಕ್ಸಾಮ್ ನಡೀತಾ ಇರುತ್ತೆ ಆನೇಕಲ್, ನಮ್ಮ ಬೆಂಗಳೂರು ಹತ್ರ. ಅಲ್ಲಿ ಒಂದು ನಮ್ಮ ಬೆಂಗಳೂರು ಡೈರಿಯ ಒಂದು ಚಿಲ್ಲಿಂಗ್ ಸೆಂಟರ್ ಅಂತಿದೆ. ಅಂದರೆ ಮಿನಿ ಇದು ಹಾಲನ್ನು ಸಂಗ್ರಹಣೆ ಮಾಡಿ ಬೆಂಗಳೂರು ಡೈರಿಗೆ ಕಳಿಸುವಂಥದ್ದು. ಅಲ್ಲಿ ನಮ್ಮ ತಂದೆ ಮ್ಯಾನೇಜರ್ ಆಗಿರ್ತಾರೆ. ನಾನು SSLC ಅವತ್ತು ಎಕ್ಸಾಮ್ ನಡೀತಾ ಇರುತ್ತೆ. ನಮ್ಮ ಆನೇಕಲ್ ಪಕ್ಕನೇ ಒಂದು ಇದು ತೋಟದಲ್ಲಿ ಮಲ್ಲಮ್ಮನ ಪವಾಡ ಶೂಟಿಂಗ್ ನಡೀತಾ ಇರುತ್ತೆ. ಪುಟ್ಟಣ್ಣ ಕಣಗಾಲ್, ವಜ್ರಮಣಿ, ರಾಜ್ಕುಮಾರ್ ಅವರು ನಮ್ಮಲ್ಲಿ ಆನೇಕಲ್ನ ಒಬ್ಬ ಕಲಾವಿದರು ಪಂಡ್ರಿ ಮೆಸ್ಟ್ ಅಂತ, ಅವರಲ್ಲಿ ಭಾಗವಹಿಸಿರುತ್ತೆ. ಅವ್ರು ನಮಗೆ ಪರಿಚಯ. ನಮ್ಮ ತಂದೆಗೆ ಬಂದಾಗ ನಮ್ಮ ಡೈರಿ ಸೆಂಟ್ರಿಗೆ ಕರ್ಕೊಬನ್ನಿ ಅಂತ ಹೇಳಿರ್ತಾರೆ. ಬಟ್ ಅವರು ಒಂದು ವಾರ ಶೂಟಿಂಗಲ್ಲಿ ಬಿಡುವಾದಾಗ ಬರ್ತೀವಿ ಅಂತ ನಾವು ಹೇಳಿರ್ತಾರೆ. ಒಂದು ಸರಿ ಲಾಸ್ಟ್ ಡೇ ಹೋಗೋಣ ಅಂತ ಅವ್ರು ಕರ್ಕೊಬರ್ತಾರೆ. ನನಗೆ ಯಾರಿಗೂ ಪರಿಚಯ ಇರಲ್ಲ ಅವರು. ಓಕೆ, ಅಲ್ಲಿವರೆಗೂ ಪರಿಚಯ ಇರಲಿಲ್ಲ, ಯಾರೂ ಪರಿಚಯ ಇಲ್ಲ. ನಮ್ಮ ತಂದೆ ಅವಾಗ ಮ್ಯಾನೇಜರು, ಅವಾಗ ಅವರೇನೋ ಕರಿತಾ ಇದ್ದಾರೆ ಅಂತ ಬೆಂಗಳೂರಿಗೆ ಹೋಗೋಕ್ಕೆ ಮೊದಲು ಅಲ್ಲಿ ಆನೇಕಲ್ ಹತ್ರ ಅಲ್ಲಿ ಶೂಟಿಂಗ್ ಮುಗಿದ್ಮೇಲೆ ಬರ್ತಾರೆ ಪುಟ್ಟಣ್ಣ, ರಾಜ್ಕುಮಾರ್ ಅವರು ಮತ್ತು ವಜ್ರಮಣಿ. ಬಂದಾಗ ನಮ್ಮ ತಂದೆಯವರ ಕಾರ್ಯನಿಮಿತ್ತ ಬೆಂಗಳೂರಿಗೆ ಹೋಗಿರ್ತಾರೆ. ಅವ್ರಿಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾನು SSLC ಪರೀಕ್ಷೆಯಲ್ಲಿ ಕನ್ನಡ ನನಗಿನ್ನೂ ಜ್ಞಾಪಕ ಇದೆ, ಕನ್ನಡ ಸಪ್ಲಿಮೆಂಟ್ರಿ ಎಕ್ಸಾಮ್ ರಾಜ್ಕುಮಾರ್ ಬರ್ತಾರೆ ಅಂತ ನಂಗೆ ಮಧ್ಯಾಹ್ನ ಮಾಹಿತಿ ಸಿಗುತ್ತೆ. ಮಧ್ಯಾಹ್ನದ ಎಕ್ಸಾಮ್ನ ಅರ್ಧಕ್ಕೆ ಬಿಟ್ಟು ಅಲ್ಲಿ ಓಡಿ ಬರ್ತೀನಿ. ನಮ್ಮ ಡೈರಿ ಸೆಂಟ್ರ್ ಯಾರೂ ಜನ ಇರೋಲ್ಲ ಅವಾಗ. ಅನ್ಎಕ್ಸ್ಪೆಕ್ಟೆಡ್ ಬಂದರೆ ನಮ್ಮ ಕ್ಲರ್ಕ್ಸ್ ಅವರು ಹೇಳ್ತಾರೆ ನಮ್ಮ ತಂದೆಯವರು ಇಲ್ಲ, ಮ್ಯಾನೇಜರ್ ಇಲ್ಲ ಅಂತ. ಬಟ್ ಆಫೀಸ್ನಲ್ಲಿ ಕರೆದು ಆವಾಗ ಒಂದು ಹತ್ತಿರದಲ್ಲಿ ನೋಡೋ ಒಂದು ಸನ್ನಿವೇಶ, ಏನು ಮಾತಿಲ್ಲ. ಬಟ್ ಅವರು ಮ್ಯಾನೇಜರ್ ಮಗ ಅಂತ ಅವರು ಹೇಳಿದಾಗ ಮೈದಡ್ವಿ ಹೋಗ್ತಾರೆ. ಅದು ಮೊದಲ ಭೇಟಿ ನೀವು ನೋಡಿದ್ದು. ಅವ್ರಿಗೂ ರಾಜ್ಕುಮಾರ್ ನಮ್ಮ ಹಾಲಿನ ಇದ್ರ ಬಗ್ಗೆ ಅವರು ಏನಿದು ಅಂತೆಲ್ಲ ಕೇಳಿದಾಗ, ಹಾಲು ಸಣ್ಣ ಪ್ರಮಾಣ ಇಲ್ಲಿ ಶೀತಲ ಕೇಂದ್ರದಲ್ಲಿ ಸಂಗ್ರಹಣೆ ಮಾಡಿ ಬೆಂಗಳೂರಿಗೆ ಕಳಿಸ್ತಾರೆ ಅಂತ ನಮ್ಮ ಸ್ಟಾಫ್ ಹೇಳ್ತಾರೆ. ನಾವು ಅವ್ರನ್ನ ನೋಡಿದ ಒಂದು ಇದಕ್ಕೆ ಏನು ಶಾಕು ಮತ್ತು ಆಶ್ಚರ್ಯ. ಅಣ್ಣವರು ರಾಜ್ಕುಮಾರ್ ಅವರು ಅಂದರೆ ಅವಾಗ ಇನ್ನೂ ಅಣ್ಣವರು ಅನ್ನೋದು ಆಗ ಇನ್ನೂ ಸ್ಟಾರ್ಟ್ ಆಗಿಲ್ಲ, 67, 68. ಸರಿ ನೋಡಿ ಮೈದೊಡೆ ಅಷ್ಟೇ, ಮಾತಿಲ್ಲ ಏನಿಲ್ಲ.
ಅಂದರೆ ಅವ್ರಿಗೂ ಒಂದು ಡೈರಿ ಅಂತ ಏನೋ ಒಂದು ಇದೆ ಇಲ್ಲಿ ಅಂತ. ಹಾಲಿನ ಕ್ಷೇತ್ರದ ಫಸ್ಟ್ ಅವಾಗ KMF ಆಗಿರಲ್ಲ, ಬೆಂಗಳೂರು ಡೈರಿ ಬ್ರ್ಯಾಂಚ್ ಇದು ಆನೇಕಲ್ ಚಿಲ್ಲಿಂಗ್ ಸೆಂಟ್ರ್. ನಂತರ ನಾವು ಬೆಂಗಳೂರಿಗೆ ವರ್ಗಾವಣೆ ಆಗ್ತೀವಿ. ನಮ್ಮ ತಂದೆ ಇರ್ತಾರೆ, ನಾನು ನಮ್ಮ ತಂದೆಯವರು ಇದು ಭಾಳ ವಿಸ್ತಾರವಾಗಿ ಡೆವಲಪ್ ಆಗ್ತದೆ ಅಂತೇಳಿ ನಾನೊಬ್ಬ ಆ್ಯಕ್ಚುಲಿ ಸಿನಿಮಾ ಡೈರೆಕ್ಟರ್ ಆಗಬೇಕು ಅಂತಿರುತ್ತೆ ಇವ್ರ ಥರ. ಆದರೆ ನನಗೆ ಆಸೆ, ನಮ್ಮ ತಂದೆ ಸ್ವಲ್ಪ ಸ್ಟ್ರಿಕ್ಟ್ ಡೈರಿ ಇದಾಗುತ್ತೆ, ಇಲ್ಲೇ ಡೈರಿ ಕೋರ್ಸ್ ಮಾಡು ಅಂತೇಳಿ ಒಂದು ಡೈರಿ ಕೋರ್ಸ್ ಅದನ್ನು ನಾನು ವಿದ್ಯಾಭ್ಯಾಸ ಮಾಡಿದೆ. ಸೊ ಅಲ್ಲಿ ಆದಾಗ ಒಂದು ಸರಿ ರಾಜ್ಕುಮಾರ್ ಅವರು ಬೆಂಗಳೂರಿಗೆ ಬಂದಾಗ, ನಾನು ಬೆಂಗಳೂರಿಗೆ ಬಂದಿರ್ತೀನಿ, ಶೂಟಿಂಗ್ ಬಂದಾಗ ಒಂದು ಸರಿ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನೇರವಾಗಿ ಹೋಗಿ ಇಷ್ಟಪಡೋ ಅಭಿಮಾನಿಯಾಗಿ ಹೋಗಿ ಭೇಟಿ ಮಾಡ್ತೇನೆ. ಭೇಟಿ ಮಾಡೋದಕ್ಕೂ ಅವರು ಫಸ್ಟ್ ಇದರಲ್ಲಿ ಗುಂಪಿನ ಸ್ಟುಡಿಯೋದಲ್ಲಿ, ಚಾಮುಂಡೇಶ್ವರಿ ಸ್ಟುಡಿಯೋ ಏನು ಸಮಾಚಾರ ಅಂತೇಳಿ ಮಾತಾಡ್ತಾರೆ. ಏನು ಮಾಡ್ತಾಯಿದ್ದೀರಾ? ನಾನು ಆಗ್ತಾನೆ ಬೆಂಗಳೂರು ಡೈರಿಗೆ ಸೇರ್ಕೊಂಡಿರ್ತೇನೆ. ಅವಾಗಿನ್ನೂ ನನ್ನ ವಯಸ್ಸು 19. ಏನು ರೀ ಇಷ್ಟು ಬೇಗ ನೀವು ಡೈರಿಗೆ ಸೇರಿದ್ದೀರಾ, ಕೆಲಸ ಮಾಡ್ತಾರೆ, ಸೂಪರ್ವೈಸರ್ ಆಗಿದ್ದೀರಾ ಅಂತ ಖುಷಿ ಅವರಿಗೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇವರು ಇದಾಗಿದ್ದಾರೆ ಅಂತ. ನಮಗೆ ಬೇಗ ಕೆಲಸ ಸಿಗುತ್ತೆ. ನಮ್ಮ ಕೋರ್ಸ್ ಮುಗಿದ ತಕ್ಷಣ ಬೆಂಗಳೂರಲ್ಲಿ ಸೂಪರ್ವೈಸರಾಗಿ ಸೇರ್ತೀನಿ. ತುಂಬ ಡಿಮ್ಯಾಂಡ್ ಇರುತ್ತೆ ನಮ್ಮ ಡೈರಿ ಕೋರ್ಸ್. ಮಾತಾಡಿಸ್ತಾರೆ. ನಾನು ಅವಾಗಲೇ ಹೇಳ್ತೀನಿ, ಅವ್ರಿಗೆ ಗುರ್ತು ಸಿಗುತ್ತೆ, ನಾನು ಬಂದು ಭೇಟಿ ನಿಮ್ಮನ್ನು ನೋಡಬೇಕು ಅಂತ ಆಸೆ. ಬನ್ನಿ ಶೂಟಿಂಗ್ ಇದ್ದಾಗ ಬನ್ನಿ ಅಂತ ಅವರ ಮೇಕಪ್ ಮ್ಯಾನ್ ಅವರು ದೊರೆಸ್ವಾಮಿ ನಾಯ್ಡು ಅಂತಿರ್ತಾರೆ. ಇವರು ಬಂದಾಗ ನಾನು ಹುಡುಗ, ನನಗೂ ಅವ್ರಿಗೆ ಏಜ್ ಗ್ಯಾಪ್ ಇದೆ. ಫಸ್ಟ್ ಅಭಿಮಾನಿ ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋಕ್ಕೆ, ಈಗಿನವರು ಕೈ ಎತ್ತೋದಕ್ಕೆ ಕಷ್ಟ, ಮಾತಾಡ್ಸೋದಕ್ಕೆ ಕಷ್ಟ. ಆದರೆ ನಾನು ಯಾರೋ ಒಬ್ಬ ಹುಡುಗ, ನಾನು ಹಳೇದೆಲ್ಲ ಹೇಳಿರಲ್ಲ, ನಾವು ಭೇಟಿ ಮಾಡಿದ್ದು ಅದೆಲ್ಲ ಅವ್ರಿಗೂ ಮರ್ತೋಗಿರುತ್ತೆ. ಸರಿ ಬಂದಾಗ ಇವ್ರನ್ನ ಬಿಡಿ ಅಂತ, ಅದೇನೋ ಗೊತ್ತಿಲ್ಲ, ಅವರು ಮೇಕಪ್ ಮ್ಯಾನಿಗೆ ಹೇಳ್ಬಿಡ್ತಾರೆ. ಸರಿ ಆ ಥರ ಪರಿಚಯ ಇರುತ್ತೆ. ಆಮೇಲೆ ಅವ್ರಿಗೆ ನಾನು ಈಗಲೇ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಡೈರಿಲಿದ್ದೀನಿ ಅಂತ ಅವ್ರಿಗೊಂದು ಆಸಕ್ತಿ, ಅವ್ರಿಗೂ ಆಸಕ್ತಿ ಇತ್ತು. ಅವ್ರಿಗೆ ಒಂದು ಆಸಕ್ತಿ, ಹುಡುಗ ಏನು ಇವನು ಆಗಲೇ ಬೆಂಗಳೂರಿನ. ಆಮೇಲೆ ನಾನು ಹೋದಾಗ ಒಂದು ಚೂರು ಹೇಳ್ತಾ ಇರ್ತೀನಿ. ಅಷ್ಟು ಇಲ್ಲಿ ದೊಡ್ಡ ಬೆಂಗಳೂರಿನಿಂದ ಅವಾಗ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಓಪನ್ ಮಾಡಿರ್ತಾರೆ. ಅದು ಇಡೀ ಕರ್ನಾಟಕದಲ್ಲಿ ದೊಡ್ಡ ಡೈರಿ, ಬೆಂಗಳೂರು ಇದರಲ್ಲಿ ನೋಡಿದ್ದೀರಾ, ಅಡ್ಗೋಡಿ ಹತ್ರ. ಸರಿ ಸರ್, ಚಿಕ್ಕಣ್ಣ ಸರ್, ನಿಮಗೆ ಸರ್ ಹೇಳ್ತಾ ಇದ್ರು, ನಮ್ಗೊಂಥರ ಕ್ಯೂರಿಯಾಸಿಟಿ, ಅಣ್ಣವ್ರ ವಿಚಾರ ಯಾವಾಗ ಮಾತಾಡಿದ್ರು ಕೂಡ ನನಗೊಂಥರ ರೋಮಾಂಚನ ಆಗ್ಬಿಡುತ್ತೆ. ಸೊ ಅಣ್ಣವ್ರ ವಿಚಾರ ನೀವು ಮೊದಲನೇ ವರ್ಣನೆ ಮಾಡೋದಾದ್ರೆ ಹೆಂಗೆ ಮಾಡ್ತೀರಿ? ಅವರೊಬ್ಬರು ದೈವಾಂಶ ಸಂಭೂತ ಅಂತ ಹೇಳ್ಬೋದು. ಭೇದ ಭಾವ, ಹಿರಿಯ ಕಿರಿಯ ಯಾವುದೂ ಇದ್ದಿಲ್ಲ ಅವರಲ್ಲಿ. ಅದು ಅವ್ರನ್ನ ನಾವು ಹೊಗಳದಂಗೆ ಆಗಲ್ಲ. ಹೌದು, ಅವ್ರಿಗೆ ಹೊಗಳಿದ್ರೂ ಆಗ್ತಿದ್ದಿಲ್ಲ, ಇಷ್ಟಪಡ್ತಿದ್ದಿಲ್ಲ. ಈ ನೇಗಿಲ ಯೋಗಿ ಅನ್ನೋದಕ್ಕೆ ಅವರಿಗೆ ಭಾಳ ಆಸೆ ಏನಂತಂದರೆ, ಯಾರೋ ಒಂದು ಸಲ ಪತ್ರಿಕೆಯಲ್ಲಿ 72ರಲ್ಲಿ ಇಂಟರ್ವ್ಯೂ ಮಾಡಿದಾಗೆ, ನೀವೇನಾಗಬೇಕಂತಿದ್ದೀರಿ ಮುಂದೆ ಈ ಸಿನಿಮಾ ರಂಗ ಆದಮೇಲೆ? ನಾನು ರೈತನಾಗಬೇಕಂತ ಇದ್ದೀನಿ ಆಸೆ, ಊರಿಗೆ ಹೋಗಬೇಕು, ವ್ಯವಸಾಯ ಮಾಡಬೇಕು, ಅಲ್ಲಿ ಆ ಭೂಮಿ ಜೊತೆಲಿ ನನಗೆ ತುಂಬ ಇಷ್ಟ. ಆಮೇಲೆ ಅವ್ರು ಯಾವಾಗನ್ನ ಒಂದು ಸಲ ಈ ಸಮ್ಮರ್ ಟೈಮ್ನಾಗ ಮಕ್ಕಳೆಲ್ಲ ಕರ್ಕೊಂಡು ಗಾಜನೂರಿಗೆ ಹೋಗ್ತಾಯಿದ್ರು, ಹುಡುಗರು ಚಿಕ್ಕ ಹುಡುಗರನ್ನ. ಹೋದಾಗ ಅಲ್ಲಿ ಅವ್ರ ಅಪ್ಪಾಜಿ ಒಂದು ಮರದ ಹತ್ರ ಕುಂದಿರ್ತಾರೆ. ಯಾವಾಗಲೂ ಒಂದು ಫೋಟೋ ನೋಡಿರ್ಬೋದು ನೀವು, ಅವ್ರು ಹೀಗೇ ಕೂತಿರ್ತಿದ್ರು. ಅಂದರೆ ಅವರು ನೋಡೋಕೆ ಅಲ್ಲಿ ಕೂತಿರ್ತಿದ್ರೆ ವಿನಃ ಅವ್ರ ಮನಸ್ಸು ಎಲ್ಲಿರ್ತೈತೆ ಅಂತ ನಮಗೆ ಗೊತ್ತಾಗ್ತಿದ್ದಿಲ್ಲ. ಆ ಭೂತಾಯಿನ ನೆನೆಸ್ಕೊಳ್ತಾಯಿದ್ರು, ಆ ಭೂಮಿಗೆ ಇದು ಮಾಡ್ತಾಯಿದ್ರು. ಆಮೇಲೆ ಯಾವತ್ತೇ ಆಗಲಿ ಅವರು, ಈಗ ನಾವು ಶೂಟಿಂಗ್ ಬರಬೇಕಾದ್ರೆ ಕೂಡ ಸೆಟ್ಟಲ್ಲಿ ಫಸ್ಟ್ ಅಲ್ಲಿ ಬಗ್ಗೆ ಭೂಮಿಗೆ ನಮಸ್ಕಾರ ಮಾಡಿ ಒಳಗಡೆ ಎಂಟ್ರಿ ಆಗ್ತಾಯಿದ್ರು. ಅವರು ಎಷ್ಟು ವರ್ಣನೆ ಮಾಡಿದ್ರು ಸಾಲದು. ಅವರಿಗೆ ಅದು ದಯವಿಲ್ಲದ ಧರ್ಮ ದಾವುದಯ ಅಂತ ಹೇಳ್ದಂಗೆ ಧರ್ಮಗಳಿಲ್ಲ. ಅವ್ರಿಗೇನಪ್ಪ ಅಂದರೆ, ನನಗೆ ಈ ಲೆವೆಲಿಗೆ ತಂದಿದೆ ಈ ಸಮಾಜ, ಇವತ್ತು ಈ ಅಭಿಮಾನಿಗಳು ಇವರೇ ನನಗೆ ದೇವರು ಅನ್ನೋ ಭಾವನೆ ಇತ್ತು. ಆಮೇಲೆ ಪ್ರತಿಯೊಬ್ಬರನ್ನ, ಯಾರೇ ಒಬ್ಬ ಸಾಧಾರಣ ಪ್ರೊಡಕ್ಷನ್ ಹುಡುಗನ ಸಹಿತ, ಅಪ್ಪಾಜಿ ನನಗೊಂದು ಚೂರು ಟೀ ಕೊಡ್ತೀರಾ, ಕೊಡು ಅಂತ ಆರ್ಡ್ರ್ ಮಾಡಿಲ್ಲ ಅವರು. ಆ ಥರ ಇದ್ದರು. ಆಮೇಲೆ ಈ ಮನೆಯಲ್ಲಿ, ನಾವು ಮಡದರಾಸ್ ಮನೆಯಲ್ಲಿ ಒಂದು ಕಾರ್ ಶೆಡ್ ಇತ್ತು. ಅಲ್ಲೆಲ್ಲ ನಾವು ಹೋಗಿ ಕೂತ್ಕೊಂಡು ಮಾತಾಡೋದು, ಡ್ರೈವರ್ಗಳು ಅವರು ಇವರು ಯಾರನ್ನ ಬಂದವರು. ಅಲ್ಲಿ ಒಂದು ನಾಯಿ ಬಂದು ಮಲಗೋದು. ನಾವೆಲ್ಲರೂ ಫ್ಯಾನ್ ಹಾಕ್ಕೊಂಡು ಹೋಗ್ಬೇಕಾರೆ ಆಫ್ ಮಾಡಿ ಹೋಗ್ತಾಯಿದ್ವಿ ನಾವೆಲ್ಲ. ಅವ್ರು ಬಂದು ಮತ್ತೆ ಫ್ಯಾನ್ ಹಾಕಾರ ನಾಯಿಗೆ. ಅಂದರೆ ಅವರು ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ಜಗತ್ತಿನಲ್ಲಿ ಪ್ರೀತಿಗಿಂತ ಮಿಗಿಲಾದ ವಸ್ತು ಯಾವುದಿಲ್ಲ ಅನ್ನೋದು ಒಂದು ಅವರಲ್ಲಿ ಇತ್ತು. ಯಾರನ್ನೂ ಒಂದು ಇದರಲ್ಲಿ ಏನಿರೋದಿಲ್ಲ, ಯಾರಿಗೂ ಏಕವಚನದಲ್ಲಿ ಮಾತಾಡ್ತಾ ಇದ್ದಿಲ್ಲ. ಇವತ್ತು ಏನು ರೀ ನನ್ನ ಸೀನು ಚಿಕ್ಕಣ್ಣವರೇ, ಆ ಥರ ಅವರು. ಎಷ್ಟು ಸಿನಿಮಾಗಳು ಕೆಲಸ ಮಾಡಿದ್ರು? ನಾನು ಒಂದು 14 ಸಿನಿಮಾ ಅವ್ರ ಹತ್ರ ಸಹ ನಿರ್ದೇಶಕರ ಕೆಲಸ ಮಾಡಿದ್ದೀನಿ. ರವಿಚಂದ್ರ, ವಸಂತಗೀತ, ಹಾವಿನಡೆ, ನೀನನ್ನ ಗೆಲ್ಲೆಯರೆ, ಹಾಲು ಜೇನು, ಮತ್ತು ಭಕ್ತ ಪ್ರಹ್ಲಾದ, ಕಾಳಿದಾಸ, ಅಪೂರ್ವ ಸಂಗಮ, ಅದೇ ಕಣ್ಣು,
ಈ ಥರ ಜರ್ನಿ. ಆಮೇಲೆ ನಾನು ಸಂಸ್ಥೆಯಿಂದ ಬಿಟ್ಟು ಹೊರಗಡೆ ಡೈರೆಕ್ಟರ್ ಆದರೂ ಕೂಡ ನಮ್ಮ ಚಿಕ್ಕಣ್ಣವ್ರನ್ನ ಕರೆಸಿ ಅಂತ ಹೇಳ್ಬಿಟ್ಟು ಜ್ವಾಲಾಮುಖಿಯಲ್ಲಿ ಪಾತ್ರ, ಭಾಗ್ಯಲಕ್ಷ್ಮಿ ಬರಮ್ಮ, ಪರಶುರಾಮ ಅವರು ನಮ್ಮನ್ನು ಒಂದು ಮನೆಯಲ್ಲಿಂದ ನಾವು ಹೊರಗಡೆ ಬಂದು ಸಂಸ್ಥೆಯಿಂದ ಬಂದರೂ ಕೂಡ ನಮ್ಮನ್ನು ಕರಿತಾ ಇದ್ದರು. ಮಂಜು ಸರ್, ನೀವು ಹಿರಿಯ ಪತ್ರಕರ್ತರಾಗಿ ಅಣ್ಣವ್ರನ್ನ ಕಂಡಿದ್ದು, ನಾನು ಫಸ್ಟ್ ಎಲ್ಲರೂ ಬಂದಾಗ ಕೇಳೋದು ನಾನು ನಿಮ್ಮ ಕಲ್ಪನೆಯಲ್ಲಿ ಅಣ್ಣವ್ರನ್ನ ಹೇಗೆ ವರ್ಣಿಸ್ತೀರಾ ಅಂತೇಳಿ. ಸೊ ನಿಮಗೂ ಕೂಡ ಅದೇ ಪ್ರಶ್ನೆ. ಅಲ್ಲ, ಇಲ್ಲಿ ವರ್ಣನೆ ಅನ್ನೋದಕ್ಕಿಂತ ಹಿಮಾಲಯ ಪರ್ವತ ಅದ್ರ ಮುಂದ್ಗಡೆ ಇರೋ ಒಂದು ಸಣ್ಣ ಗರ್ಕೆ ನಾನು ಅದ್ರ ಬಗ್ಗೆ ಏನು ಹೇಳೋಕ್ಕಾಗತ್ತೆ. ಕನ್ನಡ ಚಿತ್ರರಂಗದ ಒಂದು ಯೂನಿವರ್ಸಿಟಿ ಅಂದರೆ ರಾಜ್ಕುಮಾರ್. ಭಾಷೆ, ನಡೆ, ನುಡಿ ಯಾವುದೇ ವಿಷಯಕ್ಕೆ ತೊಗೊಂಡ್ರು ರಾಜ್ಕುಮಾರ್ ಅಗ್ರಸ್ಥಾನದಲ್ಲಿ ನಿಂತ್ಕೋತಾಯಿದ್ರು. ಎಷ್ಟೋ ಜನಕ್ಕೆ ಹೊರನ ರಾಜ್ಯದವ್ರಿಗೆ ಇವತ್ತು ಕೂಡ ಕರ್ನಾಟಕ, ಕನ್ನಡ ಅಂದರೆ ರಾಜ್ಕುಮಾರ್ ಅಂದು ಮೊದಲು ನೆನ್ಸ್ಕೊಳ್ಳೋದೇ ಅವ್ರು ರಾಜ್ಕುಮಾರ್ ಅವ್ರನ್ನ. ಕನ್ನಡ ಸಂಸ್ಕೃತಿ ಇಲ್ಲಿವರೆಗೂ ಒಂದು ಬೆಳ್ಕೊಂಬಂದಿದೆ ಅಂದರೆ ಅದಕ್ಕೆ ದೊಡ್ಡ ದೊಡ್ಡ ಕವಿಗಳು, ಸಾಹಿತಿಗಳೆಲ್ಲ ಇದ್ದಾರೆ. ಅದರಲ್ಲಿ ರಾಜ್ಕುಮಾರ್ ಕೂಡ ಒಬ್ಬರು ನಿಂತ್ಕೋತಾರೆ. ರಾಜ್ಕುಮಾರ್ ಬಗ್ಗೆ ಮಾತಾಡೋದು ನಾವೆಲ್ಲ ತುಂಬ ಸಣ್ಣವರು ಅಂತ ಅನಿಸುತ್ತೆ. ನಾನು ರಾಜ್ಕುಮಾರ್ ಅವ್ರನ್ನ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟಪಡ್ತಿದ್ದೆ. ಯಾಕೆಂದರೆ ಈ ದಸರಾ ಟೈಮಲ್ಲಿ ನಾನು ಮೈಸೂರಲ್ಲಿ ಇದ್ದಿದ್ದು. ದಸರಾ ಟೈಮಲ್ಲಿ ಪ್ರತಿದಿನ ಒಂದೊಂದು ಶೋ ಆಗ್ತಾಯಿದ್ರು ಎಲ್ಲ ಥಿಯೇಟ್ರ್ಗಳು. ಒಂದು ತಿಂಗಳು ದಸರಾಗೆ ಸುಮಾರು ರಾಜ್ಕುಮಾರ್ ಸಿನಿಮಾಗಳೆಲ್ಲ ನೋಡ್ಬಿಟ್ಟಿದ್ದೆ ನನಗೆ. ಅವಾಗ ತುಂಬ ಹಳೆ ಸಿನಿಮಾಗಳೆಲ್ಲ ರಾಜ್ಕುಮಾರ್ ಮೇಲೆ ಅಭಿಮಾನ. ಅದಕ್ಕೋಸ್ಕರ ನಮ್ಮ ತಂದೆ ಕೈಲಿ ಏಟೆಲ್ಲ ತಿಂದ್ಬಿಟ್ಟಿದ್ದೀನಿ, ಹೊಡ್ಸ್ಕೊಂಡಿದ್ದೀನಿ. ಬೆನ್ನ ಮೇಲೆ ಇನ್ನೊಂದು ಮಚ್ಚೆ ಇದೆ, ಹೆಂಗೆ ಹೊಡಿದ್ದಾರೆ ಅಂದರೆ ಓದ್ತಾ ಇಲ್ಲ, ಬರೀ ಗೋಡೆ ಮೇಲೆ ರಾಜ್ಕುಮಾರ್ ಫೋಟೋ ಅನಿಸ್ಕೊಂಡಿರುತ್ತೆ. ಸಿಕ್ಕಿದ ಪೇಪರಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೇಪರ್ಗಳು ಬಂದ ಪೇಪರೆಲ್ಲ ಗೋಡೆ ಮೇಲೆ ಅನಿಸ್ತಾ ಇದ್ದೆ, ಹಂಗೆ ಹೊಡ್ಸ್ಕೊಂತಿದ್ದೆ. ಆಮೇಲೆ ಬುದ್ಧಿ ಬಂದ ಮೇಲೆ ಸಿಕ್ತವ್ರಿಗೆಲ್ಲ ಕೇಳ್ತಾಯಿದ್ದೆ, ಯಾರು ರಾಜ್ಕುಮಾರ್ ಒಂದು ಫೋಟೋ ಹೊಡಿಸಿ ಅಂತ. ಯಾರು ಅವ್ರು ಟೈಲರು, ನಾನು ಅವ್ರ ಮನೆಗೆ ಹೋಗ್ತೀನಿ, ಇನ್ಯಾರೋ ಪರಿಚಯ, ಹಿಂಗೆ ಹೇಳಿ ಸಾಕು ಸಾರು ಒಂದು ಫೋಟೋ ಹೊಡಿಸಿ ಸಾರು ಅಂತ. ಆಯಿತು ಅನ್ನೋರು ತುಂಬ ಬೇಡ್ತಾಯಿದ್ದೆ. ಕೊನೆಗೆ ಮಾಧ್ಯಮಕ್ಕೆ ಬಂದೆ ನಾನು. ಅವರ 72ನೇ ವರ್ಷದ ಜನ್ಮದಿನ. ಅದಕ್ಕೆ ಮುಂಚೆ ಒಂದು ಸರಿ ಮನೆ ಹತ್ರ, ಅದು ಹಿಂದಿನ ವರ್ಷ ಬರ್ತಡೇಗೆ ಮನೆ ಹತ್ರ ಹೋಗಿದ್ದೆ. ಈಚೆ ಬಂದು ಎಲ್ಲರಿಗೂ ಇದು ಮಾಡಿದ್ರು. ಫಸ್ಟ್ ಅವ್ರು ಪಾದ ಸ್ಪರ್ಶ ಮಾಡಿದ್ದು ನನಗೆ ರಾಜ್ಕುಮಾರ್. ಹೆಂಗಿತ್ತು ಆ ಟೈಮಲ್ಲಿ ಆ ಫೀಲ್? ಅಯ್ಯೋ, ಅವತ್ತೆಲ್ಲ ಎಷ್ಟು ಖುಷಿ ಪಟ್ಟಿದ್ದೀನ, ಎಷ್ಟು ಜನ ಕೇಳ್ಕೊಂಡಿದ್ದೀನ. ಒಂದು ಫೋಟೋ ಬೇರೆ ಯಾರ್ದು ಒಂದೇ ಕ್ಯಾಮ್ರಾ ತೊಗೊಂಡೋಗಿ ಯಾರ ಕೈಲಿ ಓಡಿಸ್ಕೊಂಡು, ನನ್ನ ಕ್ಯಾಮ್ರಾ ಇದೆಲ್ಲ ತುಂಬ ಅವಾಗಿದ್ದಾನೆ ತುಂಬ ಹುಚ್ಚು ನನಗೆ ಅಟ್ರಾಕ್ಷನ್ನು. ಆ ರಾಜ್ಕುಮಾರ್ ಫೋಟೋ ತಗೊಂಡ್ಮೇಲೆ 1 ವರ್ಷ ಪೂರ್ತಿ ಅದನ್ನೇ ಮೆರವಣಿಗೆ ಮಾಡ್ಕೊಂಡು ತಿರುಗಾಡಿದೆ. ಆಮೇಲೆ ಮೊದಲನೇ ಸರಿ ನಾನು ಮಾಧ್ಯಮದಿಂದ ಅವ್ರ ಮನೆಗೆ ಬರ್ತಡೇ ಹೋದಾಗ ಅವಾಗ ಅಭಿಮಾನಿಗಳೆಲ್ಲ ರಾಜ್ಕುಮಾರ್ 6th ಬ್ಲಾಕಲ್ಲಿ ಅವ್ರ ಸಂಘ ಇದೆ, ರಾಜ್ಕುಮಾರ್ ಸಂಘ, ಅವರೆಲ್ಲರೂ ತುಂಬ ಗ್ರ್ಯಾಂಡಾಗಿ ಮಾಡೋದು. ಅವಾಗ ನೀಲಗಿರಿಸಲ್ಲಿ 72 kgದು ಕೇಕ್ ಕಟ್ ಮಾಡಿಸೋ, ಕೇಕ್ ರೆಡಿ ಮಾಡಿಸೋ ರಾಜ್ಕುಮಾರ್ ಅವರಿಗೆ. ಆವಾಗ ಅವತ್ತಿನ ದಿವಸ ಏನು ಮಾಡಿದೆ, ಮೈಕ್ ಇಟ್ಕೊಂಡು ಹಿಂಗೆ ಕಾಲತ್ತು ಅವ್ರಿಗೆ ಕೂತಿದ್ರು, ಪಾರ್ವತಮ್ಮವ್ರಿಗೆ ಕೂತಿದ್ರು, ಪತ್ರಕರ್ತರುಗಳು ಎಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು, ಇಂಟ್ರ್ಯೂ ಮಾಡ್ತಾಯಿದ್ರು. ನಾನು ಇಲ್ಲಿ ಕೂತ್ಕೊಂಡ ತಕ್ಷಣ ಮೈಕ್ ಇಟ್ಬಿಟ್ಟು ಹಂಗೆ ಇಟ್ಕೊಂಡು, ನಾನು ಮತ್ತು ಇನ್ನೊಂದು ಯಾವುದೋ ನ್ಯಾಷನಲ್, ಅವಾಗ ಬೇರೆ ಯಾವ್ದು ಚಾನಲ್ಸ್ಗಳಿರಲಿಲ್ಲ, ಉದಯ್ TV ಇತ್ತು, ಇಟ್ಕೊಂಡು ಮೈಕ್ ಇಟ್ಕೊಂಡು ಕೇಳೇಬಿಟ್ಟೆ ಪ್ರಶ್ನೆ. ಅವಾಗ ಎಲ್ಲರಿಗೂ ಶಾಕು, ಅವನು ಮಾತಾಡ್ತಾನೆ ರಾಜ್ಕುಮಾರ್ನ ಅಂತ. ಅಪ್ಪಾಜಿ ಎಲ್ಲ ಅಭಿಮಾನಿಗಳು ಇಷ್ಟು ಜೋರಾಗಿ ಬರ್ತಡೇ ಮಾಡ್ತಿದ್ದಾರೆ, ನಿಮ್ಗೆ ಅನ್ಸುತ್ತೆ? ನಂದೇನಿಲ್ಲ, ಅವ್ರದ್ದು ಹಬ್ಬ, ಅವರು ರಾಜ್ಕುಮಾರ್, ಅವ್ರು ಏನು ಬೇಕಾದ್ರೆ ಮಾಡ್ಕೊಬೋದು, ನಂದೇನಿಲ್ಲ ಅಂತ ಅಂದರು. ಅದು ಮೊದಲನೇ ಸರಿ ಅವ್ರು ಮಾತಾಡ್ಸಿದ್ದು ಖುಷಿ ಹತ್ರದಿಂದ ನೋಡಿದ್ದು. ಅವ್ರು ಇಲ್ಲಿ ಮೈಕಿಂಗ್ ಇಟ್ಕೊಂಡಾಗ ಅವ್ರ ಪಾದ ಮುಟ್ಟಿಸ್ಕೊಂಡಿದ್ದು ಮಂಡಿಗೆ, ಅದು ಇವತ್ತಿಗೂ ಕೂಡ ನಾನು ಮರೆಯೋಕ್ಕಾಗಲ್ಲ. ಅದಾದಮೇಲೆ ಎಷ್ಟೊಂದು ಸರಿ ಎದುರಿಗೆ ಭೇಟಿ ಮಾಡಿದ್ದೀವಿ. ರಾಜ್ಕುಮಾರ್ ಅಂದರೆ ರಾಜ, ಎಷ್ಟೇ ರಾಜ ಆದರೂ ನಾನು ಕುಮಾರ, ಅಲ್ಲೇ ಇದೆ ಅವರ ಹೆಸರಲ್ಲೇ ರಾಜಕುಮಾರ. ರಾಜ ಮಹಾರಾಜ ಆದರೂ ಕೂಡ ನಾನು ಕುಮಾರನಾಗೇ ಇರ್ತೀನಿ ಅಂತ ಯಾರಿಗೂ ಅಹಂಕಾರ ಪಡದೆ ಮೆರಿದೆ ಇದ್ದಂಥ ಒಬ್ಬ. ಯಾವುದೇ ರಾಜ್ಯ, ಎಲ್ಲರೂ ರಾಜ್ಯಕ್ಕೋಸ್ಕರ ಹೊಡೆದಾಡ್ತಿದ್ದಾರೆ ಇವತ್ತು. ಅದಾಗದೇ ರಾಜ್ಯ ಬಂದರೂ ಕೂಡ ಸ್ವೀಕರಿಸಲಿಲ್ಲ. ಅಭಿಮಾನಿಗಳನ್ನೇ ದೇವರು ಅಂತ ಒಬ್ಬ ಏಕೈಕ, ಇಡೀ ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ಅಭಿಮಾನಿಗಳನ್ನ ದೇವರು ಅಂತ ಒಬ್ಬ ನಟ ಅಂದರೆ ರಾಜ್ಕುಮಾರ್. ಸೂಪರ್. ಈಗ ನಾನು ನನ್ನ ಇದರಲ್ಲಿ ಅವ್ರು ಹೇಗೆ ನಮ್ಮ ನಂದಿನಿ ನೇರವಾಗಿ ನಮ್ಮ ರೈತರ ಪರವಾಗಿ ಬಂದರು ಅಂತ ಹೇಳೋದಕ್ಕೆ ಪ್ರಾರಂಭದಲ್ಲೇ ನಾನು ಹೇಳಿದೆ ಲಿಂಕ್. ನನ್ನ ಜೊತೆ ಅವ್ರಿಗೂ ಡೈರಿದು, ಅವ್ರಿಗೆ ಸ್ವಲ್ಪ ಹೋದಾಗೆಲ್ಲ ಸ್ವಲ್ಪ ನಂದು ಹೆಂಗ್ರಿ ಹೇಗಿರುತ್ತೆ, ಆಮೇಲೆ ಎಷ್ಟು ಹಾಲು ಬರುತ್ತೆ, ಯಾರು ರೈತರು, ತುಂಬ ಆಸಕ್ತಿ ಅಲ್ಲ ಅವ್ರಿಗೆ. ಅದೆಲ್ಲ ಭಾಳ ಅಗ್ರಿಕಲ್ಚರ್ ಇದು ಅಂದರೆ ಇನ್ನು. ಆಮೇಲೆ ಅವ್ರಿಗೆ ವ್ಯವಸಾಯದಲ್ಲಿ ಅವಾಗೆಲ್ಲ ಮಳೆ ಬರ್ತಾ ಇರಲ್ಲ, ಏನು ಇನ್ಕಮ್ ಗೊತ್ತಲ್ಲ ಅವ್ರಿಗೆ. ಎಲ್ಲ ಕಡೆ ಕಷ್ಟ, ರೈತರಿಗೆ ಕಷ್ಟ, ಮಾರಾಟ, ಈಗ ಉತ್ಪನ್ನ ಮಾರಾಟ ಮಾಡಬೇಕು ಅಂದರೆ ಈಗ ಇದು ಟೊಮೆಟೊ ನೋಡ್ತೀರಾ, ಬೆಲೆ ಇಲ್ಲಾಂದರೆ ಎಲ್ಲ ರಸ್ತೆಗೆ ಚೆಲ್ತಾರೆ. ಇವೆಲ್ಲ ಪೇಪರ್ ನನ್ನ ಹತ್ರ ಸ್ವಲ್ಪ ಇದು ಏನೇನಾಗುತ್ತೆ ಅಂತ ಸ್ವಲ್ಪ ಮಾತಾಡೋರು. ನಾವಾದಾಗ ಫ್ರೀಯಾಗಿ ಮುಕ್ತವಾಗಿ ಮಾತಾಡ್ತಿದ್ವಿ ನಾವು. ಆಮೇಲೆ ಇದು ಎಗೇನ್ ಗೋಯಿಂಗ್ ಬ್ಯಾಕ್ ಟು ಮೈ ಫಸ್ಟ್ ಅವರ್ ಎಕ್ಸ್ಪೋಜರು ಡೈರಿ. ಇದಕ್ಕೆ ನಮ್ಮ 78ರಲ್ಲಿ ನಾನು ಬೆಂಗಳೂರಲ್ಲಿ ಸೂಪರ್ವೈಸರ್ ಇರ್ತೀನಿ. ನಾನು ಹೋದಾಗೆಲ್ಲ ಹೇಳ್ತಾ ಇರ್ತೀನಿ, ಅಣ್ಣ ನೀವು ಡೈರಿ ನೋಡಬೇಕು. ಹ್ಞೂ ರೀ, ಅಲ್ಲ ಫಸ್ಟು ನಾನು ಅದಕ್ಕೂ ಮೊದಲು ನಮಗೇನು ಆಸೆ ಇರುತ್ತೆ, ಅಭಿಮಾನಿಗೆ ಮನೆಗೆ ಬರಲಿ ಅಂತ. ಸರಿ ಮನೆಗೆ ಬರಲಿ ಅಂಥೇಳಿ ನನಗೆ ಅವಾಗ ತಾನೇ ಇದು ನನಗೆ ಮದುವೆನೂ ಆಗಿರುತ್ತೆ. ನನ್ನ ಪತ್ನಿಯರಿಗೆ ಅವರು ಕೂಡ ಇಷ್ಟ. ನಾವು ಭೇಟಿ ಮಾಡಿದಾಗೆಲ್ಲ ಭೇಟಿ ಆಗ್ತಿರುತ್ತೆ. ಆಮೇಲೆ ಮನೆಗೆ ಕರಿತೀವಿ. ಆಮೇಲೆ ನಾನು ಮದುವೆಗೂ ಬರ್ತಾರೆ. ಅವ್ರು ಚೆನ್ನೈಯಲ್ಲಿದ್ದರೂ ಕೂಡ
ಅಭಿಮಾನಿ ಅಂದರೆ ಈಗ ಬೆಂಗಳೂರಲ್ಲಿ ಇಲ್ಲಿಂದ ಬರೋಕ್ಕೆ ಕಷ್ಟ ಕೆಲವರಿಗೆ. ಅಲ್ಲಿಂದ ಬಂದು ಅವಾಗ ಫ್ಲೈಟ್ ಭಾಳ ಅಪರೂಪ. ಫ್ಲೈಟಲ್ಲಿ ಬಂದು ಶನಿವಾರ ಬಂದು ಭಾನುವಾರ ಇದಕ್ಕೆ ಅಟೆಂಡ್ ಮಾಡಿ ಮತ್ತೆ ಹೋಗುವಂಥ ಅದು ವಿತಿನ್ 3 years. ನಾನು ಏನು ಯಾವ ಅಧಿಕಾರ ಇಲ್ಲ ಅಥವಾ ಬಂದು ಅಲ್ಲ ಏನಲ್ಲ. ಇದು ನಾನು ಜನರಲ್ಲಾಗಿ ಅವರು ನೀವು ಹೇಳೋದಲ್ಲ ನಿಮಗೂ ಇಷ್ಟ ಅಂತ ಒಂದು ಸರಿ ಅವ್ರ ಮನಸ್ಸಿಗೆ ಬಂದರೆ ಅಥವಾ ಅವರು ಬೆಲೆ ಕೊಡ್ತಾಯಿದ್ದೆ. ಅಭಿಮಾನಿ ಅಂದರೆ ಅವ್ರು ದೇವ್ರಂತ ಸುಮ್ಮನೆ ಕರಲಿಲ್ಲ, ಅಷ್ಟೇ ಇದು ಕೊಡೋರು ಅವರು. ಮದುವೆ ಆಗಿತ್ತು ನನಗೆ, ಮನೆಗೆ ಬನ್ನಿ ಅಂತ. ನಾನು ಇದು ಅವಾಗಿದ್ದು ಒಂದು ಆರ್ಡಿನರಿ ಕ್ವಾರ್ಟರ್ಸ್, ಡೈರಿ ಕ್ವಾರ್ಟರ್ಸ್, ಅಲ್ಲೇ ನಮ್ಮ ಡೈರಿ ಪಕ್ಕನೇ ಇದೆ. ಯಾವಾಗ ಹೇಳಿ ಬರ್ತೀನಿ ಅಂತ ನಾನು ಬಲವಂತ ಮಾಡ್ತೀನಿ, ಯಾವಾಗ ಫ್ರೀ ಆಗುತ್ತೆ ಬನ್ನಿ ಅಣ್ಣ ಅಂತ. ಇಲ್ಲ ಹೋಗೋಣ ಒಂದು ದಿವಸ ಅಂದ್ಬಿಟ್ಟು ಒಂದು ಶೂಟಿಂಗ್ ಇದಾದಾಗ ಬರ್ತಾರೆ. ಸೊ 6:30ಗೆ ಬರ್ತಾರೆ ಮನೆಗೆ. ಆಮೇಲೆ ಹಿಂಗೆ ಊಟ ಎಲ್ಲ ಇದ್ದಾಗ ನನಗೊಂದು ಆಸೆ ಆಗುತ್ತೆ. ನಮ್ಮ ಡೈರಿಲೆಲ್ಲ ಕೇಳ್ತಾ ಇರ್ತಾರೆ ಎಲ್ಲ ನಾನು ನೋಡಬೇಕು ಅಂತ. ಅಣ್ಣ ಡೈರಿಗೆ ಪಕ್ಕದಲ್ಲೇ ಡೈರಿ ಪಕ್ಕನೇ ಕೊಡೋದು. ಅಣ್ಣ ಡೈರಿಗೆ ಹೋಗ್ಬರೋಣ, ನಿಮಗೆ ಇದು ನೋಡೋಕ್ಕೆ ಇಷ್ಟ ಇದೆ. ಹ್ಞೂ ರೀ ನೋಡೋಣ ನಡೀರಿ ಒಂದು ಅಂತ ಹೇಳ್ಬಿಟ್ಟು ಊಟ ಎಲ್ಲ ಆದಮೇಲೆ 8:30 ಕರ್ಕೊಂಡು ಹೋಗ್ತೀನಿ. ಇದು ಫಸ್ಟ್ ಅವ್ರಿಗೆ ಇದು ಏನಪ್ಪ ಹಬ್ಬ, ಹಾಲು ಏನು ದೊಡ್ಡ ಟ್ಯಾಂಕ್. ಅವಾಗೆಲ್ಲ ಒಂದೊಂದು ಟ್ಯಾಂಕಲ್ಲಿ ಅವಾಗ 15,000 ಲೀಟ್ರು, ಹೊರಗಡೆ ಇನ್ನೊಂದು 1,00,000 ಲೀಟ್ರು ಸೈಲೋಗಳು, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕ್ಗಳು. ಏನೋ ಹಾಲು ಅಂದರೆ ನಾವು 100 ಲೀಟ್ರ್ ನೋಡಿ. ಬಟ್ ಇದು ಇಷ್ಟು ಗೈಗಾಂಟಿಕ್ ಇದರಲ್ಲಿ ಸಮುದ್ರನೇ ನೋಡಿದಾಗ ಅದೆಲ್ಲ ನೋಡಿ ಏನ್ರಿ ಹಾಲು ಇಷ್ಟು ಅಂತ ಅವ್ರಿಗೆ ಭೂತಪೂರ್ವ. ಒಂಥರ ನೀವೀಗ ಏನಲ್ಲಿ ಏನೇನೋ VFX ಅಲ್ಲಿ ನೋಡ್ತಿರಲ್ಲ ಆ ಥರ ಇಮ್ಯಾಜಿನೇಷನ್ಗೆ ಬರೋದಿಷ್ಟು ಹಾಲು ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇರೋದವರು. ಆಮೇಲೆ ಬೆಣ್ಣೆ ಮಾಡೋ ಇದಕ್ಕೆ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ದೊಡ್ಡ ಟ್ರಾಲಿನಲ್ಲಿ ಬೆಣ್ಣೆ ರಾಶಿ ಇರುತ್ತೆ, ಹಿಂಗೆ ಅದು ಮಾಡಿ ಬೆಣ್ಣೆ ತೆಗೆದ್ರು. ಬೆಣ್ಣೆ ಪರ್ವತ ಇದ್ದಂಗೆ. ಏನ್ರಿ ಬೆಣ್ಣೆ ಪರ್ವತ ಇಲ್ಲಿ ಹಿಂಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ನಮಗೆ ಡೈರಿಯವ್ರಿಗೆ ಗೊತ್ತಿರುತ್ತೆ ಅದು ಹಿಂಗೆ ಮ್ಯಾಸ್ ಪ್ರೊಡಕ್ಷನ್ ಅಲ್ವಾ. ಅದೆಲ್ಲ ನೋಡಿ ಅವ್ರಿಗೆ ತುಂಬ ಚೆನ್ನಾಗಿದೆ ಇದು ಅಂಥೇಳಿ ಅವಾಗ ಒಂದು ಡೈರಿ ತಲೆಗೆ ಬರುತ್ತೆ. ಆಮೇಲೆ ಹೋದಾಗೆಲ್ಲ ಹಿಂಗೆ ಇದು ಅದೆಲ್ಲ ಆಮೇಲೆ ಹೇಗೆ ರೈತರದ್ದು ಹೆಂಗೆ ಕೊಡ್ದು. ಆಮೇಲೆ ರೈತರಿಗೆ ಕಷ್ಟ ಇದೆ ಅವಾಗೆಲ್ಲ ಗೊತ್ತು. ನಾನು ಅವಾಗ ಹೇಳ್ತೀನಿ, ಅಣ್ಣ ನೋಡಿ ಇದು KMF ಅಲ್ಲಿ ಇದೇ ಒಂದೇ ಸಂಸ್ಥೆ ಇದು. ನಾವು ಎಲ್ಲ ರೈತರಿಂದ ಪ್ರತಿಯೊಂದು ಹಳ್ಳಿಗಳಿಂದ ಯಾವುದೇ ಮೂಲೆ ಇರಲಿ, ಬೆಂಗಳೂರು ಟು ಗುಲ್ಬರ್ಗ ಅಥವಾ ಕೊಡಗಿಂದ ಹಿಡಿದು ನಮ್ಮ ಎಲ್ಲೇ ಆಗಲಿ ಆ ಮೂಲೆಯವರೆಗೂ, ಕಾರವಾರ ಆಗಲಿ, ಎಲ್ಲ ಕಡೆ ನಮ್ಮ ಹಳ್ಳಿಗಳಲ್ಲಿ ಹಸು ಸಾಕಿರೋ ಕಡೆ ಒಂದು ಸಂಘ ಮಾಡ್ತೀವಿ, ಸಹಕಾರಿ ಸಂಘ ಕೋಆಪರೇಟಿವ್. ಅಲ್ಲಿ ಅವರು ನಮ್ಮದೊಂದು ಸೆಂಟರ್ ಮಾಡ್ತೀವಿ, ಸೊಸೈಟಿ ಅಂತ. ಅಲ್ಲಿ ರೈತರು ಪಾಪ ಮಹಿಳೆಯರು ಬೆಳಗ್ಗೆ 5 ಗಂಟೆಗೆ ಎದ್ದು ಹಸು ಹಾಲು ಕ್ಲೀನ್ ಮಾಡಿ ಹಾಲು ಕರೆದು ಸೊಸೈಟಿಗೆ ಕೊಡ್ತಾರೆ. ಆಮೇಲೆ ನಾನು ಒಂದು ಸರಿ ನಾನು ಹೊಸ ಪ್ರಾಡಕ್ಟ್ ಮಾಡ್ತೀನಿ, ಫ್ಲೇವರ್ಡ್ ಮಿಲ್ಕ್ ಅಂತ. ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಒಂದು ಘಟಕ ಇದೆ ಬೆಂಗಳೂರಿನಲ್ಲೇ. ಬೆಂಗಳೂರಿಗೆ ಬಂದಿರ್ತೀನಿ. ಅದಕ್ಕೆ ಮೊದಲು ತುಮಕೂರು, ಮಂಡ್ಯಲ್ಲೆಲ್ಲ ಇದು ಅಣ್ಣವ್ರು ಎಂಟ್ರಿ ಆಗೋ ಸೀನ್ ಅಲ್ಲ, ಅಣ್ಣವರು ನೇರವಾಗಿ ಪ್ರಚಾರಕ್ಕೆ ಬರೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ ಒಂದು ಕಾರ್ಯಕ್ರಮ ಆಗುತ್ತೆ. ಎಸ್ ಸರ್. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೋತೀನಿ, ಯಾಕಂದ್ರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಎಲಿವೇಶನ್ ಸೀನ್ ಇದು. ಒಂದು ಸಿನಿಮಾ ಎಲಿವೇಶನ್ ಸೀನ್ ಇದ್ದಾಗೆ ಅಣ್ಣವರು ಯಾವ ರೀತಿಯಾಗಿ ನಂದಿನಿಗೆ ಎಂಟ್ರಿ ಆಗ್ತಾರೆ ಅಂತಕ್ಕಂಥದ್ದನ್ನ ಒಂದು ಸಖತ್ ಎಲಿವೇಶನ್ ಸೀನ್ ಥರ ನನಗೆ ಏನೋ ಒಂಥರ ರೋಮಾಂಚನ. ನೋಡಿಲ್ಲ ಅವ್ರು ಎಷ್ಟು ಸಲ ಭೇಟಿ ಮಾಡಿದ್ದಾರೆ, ಎಷ್ಟು ಸಲ ಮಾತಾಡಿಸಿದ್ದಾರೆ, ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾರೆ. ಅವರು ಇವರು ಅಭಿಮಾನಿ ಜೊತೆಗೆ ಒಂದು ಹುದ್ದೆಯಲ್ಲಿರುವಂಥ ವ್ಯಕ್ತಿಯಾಗಿ ನೋಡಿ ಅವ್ರು ಕೊಟ್ಟಂಥ ರೆಸ್ಪೆಕ್ಟ್ ಎಲ್ಲ ನಿಜಕ್ಕೂ ಅದ್ಭುತ. ಅದನ್ನು ಮಾತಾಡಿಸ್ತಾ ಹೋಗ್ತೀನಿ. ಅಗೇನ್ ನಾನು ಚಿಕ್ಕಣ್ಣ ಸರ್, ನಿಮಗೆ ಈ ಥರ ವಿಚಾರಗಳು ಯಾವ ಥರ ಮಾತಾಡಿದ್ದು ಉಂಟಾ ಅಂತ, ಈ ರೈತರಿಗೆ ಸಂಬಂಧಪಟ್ಟಿದ್ದು, ನಿಮ್ಮ ಜೊತೆಲಿ ಸುಮಾರು ವರ್ಷಗಳು ಪಳಗಿದ್ರಿಂದ ಈ ಥರ ವಿಚಾರಗಳು ಮಾತಾಡಿದ್ದು? ಹೌದು. ಅವರಿಗೆ ರೈತರು ಅಂತಂದರೆ ಅಷ್ಟಿಷ್ಟದ ಪ್ರೀತಿ ಜಾಸ್ತಿ. ಆಮೇಲೆ ಗಾಜಿನೂರಲ್ಲಿ ಕೂಡ ಅವರು ಭೂಮಿ ಅವಾಗ ತಗೊಳ್ತಾ ಇದ್ರು. ಒಂದೊಂದು ಪಿಕ್ಚರ್ ಮಾಡ್ದಂಗೆಲ್ಲ 1 ಎಕರೆ 2 ಎಕರೆ ಆ ಥರ ಭೂಮಿ ಮೇಲೆ ತುಂಬ ಆಸೆ. ಅವ್ರು ಯಾರನ್ನ ಹೇಳೋರು, ಯಾರನ್ನ ಬಂದು ಇಲ್ಲಣ್ಣ 1-2 ಎಕರೆ ಇದೆ ಮಾರ್ಕೋಬೇಕಂದ್ರೆ, ಎತ್ತ ತಾಯಿನ ಮಾರ್ಕೊಂಡ್ರಿ, ಭೂತಾಯಿ ಸಮಾನ ರೀ ಅವರು. ಭೂತಾಯಿ ಅಂದರೆ ಎತ್ತ ತಾಯಿ ಸಮಾನ. ಅದನ್ನು ನಾನು ವಂಶೋದ್ಧಾರಕದಲ್ಲಿ ಡೈಲಾಗ್ ಇಟ್ಟಿದ್ದೆ. ನೀನು ಯಾವತ್ತು ಭೂಮಿ ಮಾಡ್ತೀಯ ಅವತ್ತು ನಿನ್ನ ಎತ್ತ ತಾಯಿನ ಮಾರ್ಕೊಂಡಂಗೆ. ಉಪ್ಪಿನಿಂದ ಉಪಗ್ರಹವರೆಗೂ ಭೂಮಿ ಬೇಕು, ಅಂಥ ಭೂಮಿ ನೀನು ಮಾಡ್ತೀಯಲ್ಲ ಮೂರ್ಖ ಅಂತ ಹೇಳಿ ಹೀರೋ ಬೇಯೋ ಥರ. ಸೂಪರ್. ಅದು ಆ ಥರ ಅವರೇ ಇನ್ಸ್ಪೈರು. ಅದ್ರಾಗ ಬರೆದಿದ್ರು ರಿವ್ಯೂವ್ನಲ್ಲಿ, ವಂಶೋದ್ಧಾರಕ ಪಿಕ್ಚರ್ನಲ್ಲಿ ಬಂಗಾರದ ಮನುಷ್ಯ ಮಣ್ಣಿನ ಮಗ ಸೊಗಡಿದೆ ಈ ಸಿನಿಮಾದಲ್ಲಿ ಅಂತೇಳಿ. ನಾವು ಯಾವುದೇ ಒಂದು ಸಿನಿಮಾ ಮಾಡ್ರು ಅವ್ರು ಇನ್ಸ್ಪೈರ್ ಆಗ್ತಾರೆ ನನಗೆ. ಅಂದರೆ ಅವರು ಎಲ್ಲದರಲ್ಲಿ ಪ್ರತಿಯೊಂದರಲ್ಲಿ ಒಂಥರ ಆಧ್ಯಾತ್ಮಿಕ ಮತ್ತು ಭಾಳ ಇದರಲ್ಲಿ ಹೋಗ್ತಾಯಿದ್ರು ಅವರು. ಸಮಾಜಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಮ್ಮ ಭಾವನೆ ಇತ್ತೇವಿನ ಸಮಾಜ ನಮ್ಮಿಂದ ಕೆಟ್ಟೋಗಬಾರ್ದು. ಅವರು ಸಿನಿಮಾಗಳಲ್ಲೂ ಕೂಡ ಅದನ್ನು ಅವರು ಹೇಳೋರು, ನಿಮ್ಮ ನಂಬಲ್ಲ ನೀವು, ಈ ಸಿನಿಮಾ ಮಂದಿರ ಅಂತಿದು. ಮಂದಿರ ಅಂಬೋದು ಒಂದು ದೇವಸ್ಥಾನ ಇದ್ದಂಗೆ. ಎಲ್ಲ ಧರ್ಮದವ್ರು ಬರ್ತಾರೆ, ಎಲ್ಲರೂ ಪ್ರೀತಿಯಿಂದ ನೋಡ್ತಾರೆ. ಅವರು ಹೋಗ್ಬೇಕಾದ್ರೆ ಅವ್ರ ಮನಸ್ಸು ತೃಪ್ತಿ ಪಡಿಸೋದೇ ನಮ್ಮ ಕರ್ತವ್ಯ. ನಾವು ತಿನ್ನೋ ಅನ್ನ ಜೀರ್ಣ ಆಗ್ಬೇಕಂದ್ರೆ ಅವ್ರಿಗೆ ತೃಪ್ತಿ ಆಗ್ಬೇಕಂತೆ ಸಿನಿಮಾ ನೋಡಿ.
ಅವಾಗ ನಮಗೆ ತೃಪ್ತಿ ಆದಂಗೆ. ಇಲ್ಲಾಂದ್ರೆ ಅವ್ರಿಗೆ ತೃಪ್ತಿ ಇಲ್ಲಂದ್ರೆ ನಮಗೂ ತೃಪ್ತಿ ಇಲ್ಲ. ಅವ್ರಿಗೋಸ್ಕರ ಈ ನಮ್ಮ ವರದಪ್ಪಣ್ಣವ್ರಂತ ಆವಾಗಲೇ ಹೇಳಿದ್ನಲ್ಲ, ಅವರಿಬ್ಬರು ಸಿನಿಮಾ ಬಗ್ಗೆನೇ ಚರ್ಚೆ. ಅದು ನಾನು ಹೇಳಬೇಕಾದ್ರೆ ಮಹನೀಯರಿಯಲ್ಲೇ ಅವರು ಮಹನೀಯರು. ಅವ್ರಿಗೆ ಕತೆ ಇಷ್ಟ ಇಲ್ಲ ಅಂದರೆ ಬೇಡ, ವಾಪಸ್ ಕೊಟ್ಟು ಬಂದ್ಬಿಟ್ಟು ದುಡ್ಡು ಅಂತಿದ್ರು ಅವರು. ಯಾರು ದುಡ್ಡು ಅವ್ರಿಗೆ ಇದು ಮಾಡ್ತಿದ್ದಿಲ್ಲ. ಆಮೇಲೆ ಯಾವಾಗಲೂ ಊಟಕ್ಕೆ ಕುಂತಾಗ ಅಷ್ಟೇ, ಅಣ್ಣ ನೀವು ಒಂದು ಅಗಳು ಬಿಡಿ, ರೈತ ಎಷ್ಟು ಕಷ್ಟಪಡ್ತಾನೆ ಗೊತ್ತೇನು ರೀ. ಆ ಕಷ್ಟ ನೋಡಿಬಿಟ್ರೆ ನಾವು ಒಂದು ಅಗಳು ಚೆಲ್ಲಿದರೆ ಏನಾಗುತ್ತೆ ಹೇಳಿ. ಅದಕ್ಕೆ ಒಂದು ಅಗಳನ್ನು ಬಿಡ್ತಿದ್ದಿಲ್ಲ. ಯಾರಾದರೂ ಇವ್ರಿಗೆ ಗೊತ್ತಿರ್ತೈತೆ, ಊಟ ಮಾಡಿದರೆ ಅವ್ರ ಎಲೆಯಲ್ಲಿ ಇನ್ನೊಬ್ರು ಬಂದು ಕೂತ್ಕೊಂಡು ಊಟ ಮಾಡೋದು ಆ ಲೆವೆಲ್ಗೆ ಇರ್ತಿತ್ತು. ಅಷ್ಟು ರೈತರ ಬಗ್ಗೆ ಕಾಳಜಿ. ರೈತರು ಅಂದರೆ ಸಾಕು ಅವ್ರಿಗೆ. ನಾನು ಮಧ್ಯ ಮಾತಾಡ್ತೀನಿ. ಚಿಕ್ಕದಾಗೆ ಕಂಠೀರ ಶೂಟಿಂಗ್ ಬರ್ತಾಯಿದ್ರಲ್ಲ, ನಾವು ಮುಹೂರ್ತಕ್ಕೆ ಬೇರೆ ಬೇರೆ ಶೂಟಿಂಗ್ ಹೋದಾಗ ಅವ್ರು ಹೇಳ್ದಂಗೆ ಅಲ್ಲಿ ಬಂದು ನಮಸ್ಕಾರ ಮಾಡ್ತಾರೆ ಹಿಂದ್ಗಡೆ. ಆ ಸೆಟ್ ಈ ಒಂದು ಫ್ಲೋರ್ ಇದೆ, ಆ ಫ್ಲೋರ್ ಪಕ್ಕದಲ್ಲೇ ಕಲ್ಲುಗಳೆಲ್ಲ ಜೋಡಿಸಿದ್ದಾರೆ. ಮತ್ತು ಅಲ್ಲಿ ಮುನೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ಬಂದು ದೇವ್ರ ನಮಸ್ಕಾರ ಮಾಡಿ ಚೆನ್ನಾಗಿ ಜೊತೆಲಿ ಇರ್ತಾಯಿದ್ರು. ನಮಸ್ಕಾರ ಮಾಡಿ ಆಮೇಲೆ ಈ ಕಡೆ ಬರ್ತಾಯಿದ್ರು. ಆಮೇಲೆ ಹಾಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಇವಾಗ ಏನು ಗೇಟ್ ಇದೆ, ಆ ಕಡೆ ಒಂದು ಗೇಟ್ ಇತ್ತು ಮೊದಲು, ಅಲ್ಲಿ ಮರ ಇತ್ತು. ಅಲ್ಲೂ ಕೂಡ ಅಲ್ಲಿ ಒಂದು ಸಣ್ಣದು ಗುಡಿ ಥರ ಮಾಡ್ಕೊಂಡಿದ್ರು. ಅಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಗೇಟಲ್ಲೇ ಕಾರ್ ಎಂಟ್ರಿ ಆಗಿದ ತಕ್ಷಣ ಗೇಟ್ ಒಳಗಡೆ ಇಳಿದ್ಬಿಟ್ಟು ಚಪ್ಪಲಿ ಬಿಟ್ಟು ಬಂದು ಅಲ್ಲಿ ನಮಸ್ಕಾರ ಮಾಡಿ ಆಮೇಲೆ ಒಳಗಡೆ ಹೋಗ್ತಾಯಿದ್ರು. ಅಲ್ಲೂ ರೆಕಾರ್ಡಿಂಗ್ ಎಲ್ಲ ಹೋದಾಗ ನಾನು ನೋಡಿದ್ದೆ ಅಂತ ಅಲ್ಲಿ ರಾಜ್ಕುಮಾರ್ ಅವ್ರದ್ದು. ಆಮೇಲೆ ಈ 2006 ಏಪ್ರಿಲ್ 12 ರಾಜ್ಕುಮಾರ್ ಅವರು ತೀರ್ಕೊಂಡ್ಬಿಡ್ತಾರೆ. ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಸಿಡಿಲು ಹೊಡೆದಂಗೆ ಅದು. ಎಲ್ಲರಿಗೂ ಅವ್ರ ಮನೆಯಲ್ಲೇ ಒಬ್ಬ ಯಾವುದೋ ದೊಡ್ಡ ಹಿರಿಯ ವ್ಯಕ್ತಿ ತೀರ್ಕೊಂಡಂಥ ಶೋಕಾಚರಣೆ. ಯಾವ ರೇಡಿಯೋ ಟಿ ವಿ ಅವ್ರು ಯಾರೂ ಹೇಳಬೇಕಾಗಿಲ್ಲ, ಅವರಾಗವರೇ ವೈಯಕ್ತಿಕವಾಗಿ ಎಲ್ಲ ಶೋಕಾಚರಣೆ. ಅವತ್ತು ಏಪ್ರಿಲ್ 12 ನಂದು ಕೂಡ ಹುಟ್ಟಿದಬ್ಬ ಅವತ್ತು. ಅದೇ ದಿವಸ ಇಡೀ ನಮ್ಮ ಪತ್ರಕರ್ತರೆಲ್ಲರೂ ಕೂಡ ಕುಮಾರರಾಮ ಶೂಟಿಂಗ್ಗೆ ಹಂಪೆಯಲ್ಲಿ ಇರ್ತಾರೆ. ಶೂಟಿಂಗ್ ವಿಸಿಟಿಗೆ ಎಲ್ಲರೂ ಕರ್ಕೊಂಡೋಗಿರ್ತಾರೆ. ಶಿವಣ್ಣ ಅಲ್ಲೇ ಇರ್ತಾರೆ. ಹೆಚ್ಚು ಕಡಿಮೆ ಮೀಡಿಯಾದಲ್ಲ. ನಾನು ಬರ್ತಡೇ ಅಂದ್ಬಿಟ್ಟು ನಾನು ತಿರುಪತಿಗೆ ಹೋಗಿ ಅವತ್ತು ಮಿಸ್ ಆಗಿರ್ತೀನಿ. ಮಧ್ಯಾಹ್ನ 1-1:30ಗೆಲ್ಲ ಗೊತ್ತಾಗುತ್ತೆ ರಾಜ್ಕುಮಾರ್ ಹೋಗ್ಬಿಟ್ರು ಅಂತ. ಅವತ್ತೇ ಅವ್ರು ಹೋಗಿದ್ದು. ರಾಜ್ಕುಮಾರ್ ಅವ್ರಿಗೆ ಏನಾಯಿತು ಅಂದರೆ, ಇಡೀ ಕರ್ನಾಟಕದ ಎಲ್ಲ ಬೆಂಗಳೂರು ಬರುವಂಥ ಎಲ್ಲ ಹೆಬ್ಬಾಗಿಲುಗಳು, ಬೆಂಗಳೂರಿಗೆ ಏನು ಎಂಟ್ರಿ ಆಗುತ್ತೆ ವೆಹಿಕಲ್ಸ್ಗಳು ಎಲ್ಲ ಕ್ಲೋಸ್ ಮಾಡಿಬಿಟ್ರು. ಸಿಕ್ಕಾಪಟ್ಟೆ ಸೇರ್ತಾರೆ, ಅದೊಂದೆಲ್ಲ ಕ್ರೌಡ್ ಆಗೋಯ್ತು, ಟ್ರಾಫಿಕ್ ಜಾಮ್ ಆಗೋಯ್ತು ಬೆಂಗಳೂರು ಪೂರ್ತಿ. ಜನ ನಡ್ಕೊಂಡು ಬಂದಿದ್ದಾರೆ ಎಲ್ಲಿಂದನೂ. ಅಲ್ಲೆಲ್ಲ ಆ ಕಡೆಯಿಂದ KR ಪುರಮಿಂದ ಆ ಕಡೆ ಒಳಗಡೆ ಬರೋರು, ಈ ಕಡೆ ನೆಲಮಂಗಲಿಂದ ಬರೋರು, ಕೆಂಗೇರಿಯಿಂದ ಬರೋರು ಎಲ್ಲ ನಡ್ಕೊಂಡು ಓಡಿ ಬಂದಿರೋರೆ ಜನಗಳು, ಹತ್ಕೊಂಡು ಕಿರ್ಚ್ಕೊಂಡು ಬಡ್ಕೊಂಡು. ಅದು ನಿಜವಾಗ್ಲೂ ಲೆಕ್ಕ ಸಿಕ್ಕರೆ ಗಾಂಧೀಜಿ ಎಲ್ಲ ಯಾರಿಗೂ ಆ ಥರ ಜನ ಸೇರೇ ಇಲ್ಲ ಅಂತ ನಾನು ಕಣ್ಣಿಂದ ನೋಡಿದ್ದೀನಿ ರಾಜ್ಕುಮಾರ್ ಸತ್ತಾಗ. ಅದು ರಾಜ್ಕುಮಾರ್ ಅವರು ಮೊದಲನೇ ಸರಿ ಇದು ಪಾರ್ವತಮ್ಮರು ನಾನು ಸಂದರ್ಶನ ಮಾಡ್ತೀನಿ. ರಾಜ್ಕುಮಾರ್ ಸತ್ತ ಮೇಲೆ ಇಂಥ ಸಂದರ್ಶನ ಮಾಡ್ತೀವಿ, ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ತುಂಬ ಜನ ಇಂಟರ್ವ್ಯೂ ಮಾಡಿದ್ದೀನಿ. ಅದನ್ನು ಅದೇನಕ್ಕೂ ಆಗಲಿಲ್ಲ, ಅದು ಹಿಂಗೆ ಉಳ್ಕೊಂತ. ಪಾರ್ವತಮ್ಮರು ಒಂದು ಮಾತು ಹೇಳ್ತಾರೆ. ಇವರು ಬೇಟ ಕಣ್ಣಪ್ಪ 1954 ಮೇ 7ನೇ ತಾರೀಕಿಗೆ ರಾಜ್ಕುಮಾರ್ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ರಾಜ್ಕುಮಾರ್ ಎಂಟ್ರಿ ಆಗಿದ್ದ ದಿನ ಅವತ್ತು ಬೇಡ ಕಣ್ಣಪ್ಪ ಬಿಡುಗಡೆ ಆಗುತ್ತೆ ಸಿನಿಮಾ. ಅದಾದಮೇಲೆ ಕೆಲಸ ಸಿಗಲ್ಲ ಅವ್ರಿಗೆ, ತುಂಬ ಕಷ್ಟಪಡ್ತಾರೆ. ಅಲ್ಲಿ ಮದ್ರಾಸಲ್ಲೆಲ್ಲ ಇರ್ತಾರೆ ಅವರು, ಯಾವುದೊಂದು ಸಣ್ಣದ ಮನೆ ಮಾಡಿಕೊಂಡು. ರಾಜ್ಕುಮಾರ್ ಏನು ಮಾಡೋದು, ಹಿಂಗಾಗೋಯ್ತಲ್ಲ, ವಾಪಸ್ ಊರಿಗೆ ಹೋಗ್ಬಿಡೋಣ, ಏನು ಮಾಡೋದು ಅಂತ ಭಾಳ ಚಿಂತೆ ಮಾಡ್ತಾರೆ. ಪಾರ್ವತಮ್ಮರು ಹೇಳ್ತಾರೆ, ಯೋಚನೆ ಮಾಡಬೇಡಿ, ಈ ತಿಂಗ್ಳಿಗೆ ಆಗೋಷ್ಟು ರೇಷನ್ ಇಟ್ಕೊಂಡಿದ್ದೀನಿ, ಈ ತಿಂಗಳು ನೋಡೋಣ, ನೆಕ್ಸ್ಟ್ ಮಂತು ಆಗಲಿಲ್ಲ ಅಂದರೆ ಊರಿಗೆ ಹೊರಟೋಗೋಣ. 1 ತಿಂಗಳಾಗುತ್ತೆ, ಕೆಲಸ ಸಿಗಲ್ಲ, ಮತ್ತು ಆ ಸಿನಿಮಾದ ಶೂಟಿಂಗ್ ಮತ್ತೆ ಶುರುವಾಗಲ್ಲ. ಆ ಪಾರ್ವತಮ್ಮವ್ರಿಗೆ ಮತ್ತೆ ಏನು ಮಾಡೋಣ ಹೊರಟೋಗೋಣ ಪಾರ್ವತಿ ಅಂತಾರಂತೆ. ಇಲ್ಲ, ಈ ತಿಂಗಳಿಗೂ ಆಗುತ್ತೆ, ನಾನು ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅಲ್ಲ, ಅಕಸ್ಮಾತ್ ಮುಂದಿನ ತಿಂಗಳು ಸಿಗಲಿಲ್ಲ ಅಂದರೆ ಏನು ಮಾಡ್ತೀರಾ, ಪ್ರಯತ್ನ ಪಡೋಣ ಅಂತ ಪಾರ್ವತಮ್ಮವರು. ಅದು ರಾಜ್ಕುಮಾರ್ ಹೇಳ್ತಾರಂತೆ, ನಾನು ಊರಿಗೆ ಹೋಗ್ಬಿಡೋಣ, ಪಿಕ್ಚರು ಅಂತ ನಾಟಕ ಎಲ್ಲ ಬಿಟ್ಕೊಂಡ್ಬಿಟ್ಟಿನಿ, ಜನ ಆಡ್ಕೊತಾರೆ, ನನಗೆ ಹೊಲ ಉಳೋಕ್ಕೆಲ್ಲ ಬರುತ್ತೆ, ಊರಲ್ಲಿ ಜಮೀನಿದೆ, ನಾನು ಅಲ್ಲಿ ಹೊಲ ಉಳ್ತೀನಿ ಅಂತ ಅಂತಾರೆ. ಓ, ನಿಮ್ಗೆ ಇದೆಲ್ಲ ಬರುತ್ತೆ ಅಂತ ರಾಜ್ಕುಮಾರ್ಗೆ ಪಾರ್ವತಮ್ಮ ಕಿಂಡಲ್ ಮಾಡಿದ್ರು. ಓ, ನೀವು ರೈತ ಆಗಬೇಕು ಅಂತಿದ್ದೀರಾ ಅಂತ ಅವ್ರಿಗೆ ರೇಗಿಸ್ತಾರೆ, ತಮಾಷೆ ಮಾಡ್ತಾರೆ. ಮತ್ತು ನನಗೆ ಬರೀ ನಾಟಕದವನು ಅಷ್ಟೇ ಅಲ್ಲ, ನಮ್ಮ ಅಪ್ಪ ನಂಗೆ ಅದು ಕಲಿಸಿಲ್ಲ, ನಂಗೆ ಇದು ಬರುತ್ತೆ, ಮಾಡ್ತೀನಿ, ನಾನು ಹೊಲ ಉಳಕ್ಕೆ ಹೋಗ್ತೀನಿ. ಇದು ಪ್ರಾರಂಭದ ದಿನಗಳಲ್ಲೇ ಅವಾಗ ಸಿನಿಮಾ ಸಿಗಲ್ಲ ಅವ್ರಿಗೆ. ಬೇಡ ಕಣ್ಣಪ್ಪ ಹಿಟ್ಟಾಗುತ್ತೆ, ಆಗಿನ ಕಾಲ ಸೂಪರ್ ಹಿಟ್ ಆಗುತ್ತೆ ಅವಾಗೆಲ್ಲ. ಆದರೆ ರಾಜ್ಕುಮಾರ್ ಕೆಲಸ ಸಿಗಲ್ಲ, ಸಿನಿಮಾ ಸಿಗಲ್ಲ. ಯಾಕೆಂದರೆ ಅವಾಗೆಲ್ಲ ಗೊತ್ತಲ್ಲ, ನಮ್ಮ ಹಿರಿಯರೆಲ್ಲ ಹೇಳ್ಕೊಂಬಂದಿರೋಂಗೆ ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಅವಾಗ 5-6 ಪಿಕ್ಚರ್ ವರ್ಷಕ್ಕಷ್ಟೇ ಕನ್ನಡ ಸಿನಿಮಾ ಶೂಟಿಂಗ್ ಆಗ್ತಿತ್ತು. ಲಾಸ್ಟ್ ಸೆಟ್ಟಲ್ಲಿ ಒಂದು ಸೆಟ್ ಹಾಕಿರೋ ತಮಿಳ್ನಾಡಲ್ಲಿ, ಅವ್ರದ್ದೆಲ್ಲ ಮುಗಿಸ್ಕೊಂಡ್ಮೇಲೆ ನಮ್ಮದು ಕೊನೆಗೆ ನೈಟ್ ಕೊಡ್ತಾ ಇರೋಂತೆ. ಅಷ್ಟು ನಮ್ಗೆ ಆವಾಗಿಂದನೂ ಕನ್ನಡ ಅನ್ನೋದು ತಿಳ್ಕೊಂಡು ಬಂದಿದ್ದಾರೆ ಎಲ್ಲರೂ. ಅವತ್ತು ಅದು ಹಂಗೆ ಬಿಟ್ಟು ಬಂದರೆ ಕನ್ನಡ ಇರ್ತಾ ಇರಲಿಲ್ಲ. ಇವತ್ತು ಕನ್ನಡ ಭಾಷೆ ಇರ್ಬೋದಾಗಿತ್ತಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ, ಆದರೆ ಕನ್ನಡ ಸಿನಿಮಾ ರಂಗನೇ ಇರ್ತಿರಲಿಲ್ಲ. ರಾಜ್ಕುಮಾರ್ ಅವರು ನಿಂತ್ಕೊತಾರಲ್ಲಿ. ಅದು ನಿಂತ್ಕೊಳ್ಳೋದು ಬೆನ್ನಿಂದೆ ಒಂದು ದೊಡ್ಡ ಕಾರಣ ಅಂದರೆ ಪಾರ್ವತಮ್ಮರು ಅಂತ ಹೇಳಬೇಕು. ನನಗೆ ಒಂದು ವಿಷಯ ಹೊಸದು ಗೊತ್ತಾಗಿದ್ದು, 206 ಸಿನಿಮಾಗಳಿಗೂ ಯು ಸರ್ಟಿಫಿಕೇಟು ವರ್ಲ್ಡಲ್ಲಿ ಯಾರಿಗೂ ಸಾಧ್ಯನೇ. ನನಗೆ ವಿಷಯ ಗೊತ್ತಿರಲಿಲ್ಲ ಇದು. ಸಖತ್ತು ಅದು ಆಶ್ಚರ್ಯ ಕೂಡ. 206 ಸಿನಿಮಾಗಳು ಸಾಮಾಜಿಕ ಸಿನಿಮಾಗಳಲ್ಲಿ ಕೊಟ್ಟಂಥ ಬೃಹತ್ ನಟ, ಮೇರು ನಟ ಅಂತ ಹೇಳ್ಬೋದು. ಪ್ರೇಮ್ನಾಥ್ ಸರ್ ಆಗಲೇ ಹೇಳ್ತಾ ಇದ್ರು, ಆ ಎಲಿವೇಷನ್ ಸೀನ್ ಹಾಗೆ ಇಟ್ಟಿದ್ದೆ ನಾನು, ಆ ಕ್ಯೂರಿಯಾಸಿಟಿ ಹಾಗೆ ಇರಲಿ ಅಂತೇಳಿ. ಕಾರಣ
ಅಣ್ಣವರು ಯಾವ ರೀತಿಯಾಗಿ ಈ ನಂದಿನಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಎಂಟ್ರಿ ಕೊಡ್ತಾರೆ ಅಂತಕ್ಕಂಥದ್ದನ್ನು ತುಂಬ ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ರು. ಪ್ರೇಮನಾಥ್ ಸರ್, ಅಲ್ಲಿಂದ ಸ್ಟಾರ್ಟ್ ಮಾಡೋಣ. ಮತ್ತೆ ಅಗೈನ್ ನೀವು ಅಲ್ಲಿಗೆ ಹೋಗ್ತೀರಿ, ಅಣ್ಣ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಓಪನಿಂಗ್ ಸೀನ್ ಓಪನ್ ಆದರೆ ಓಕೆ, ನಾನು ಅದೇ ಇನ್ನೊಂದು ಹೊಸ ಘಟಕಕ್ಕೆ ನಂದಿನಿ ಮಿಲ್ಕ್ ಪ್ರಾಡಕ್ಟ್ಸ್ ಘಟಕ ಅಂತ ನಮ್ಮ KMF ಅಂಗಸಂಸ್ಥೆ, ಅದು ಸ್ವಲ್ಪ ನಷ್ಟದಲ್ಲಿರುತ್ತೆ. ಅದನ್ನು ಪುನಶ್ಚೇತನಗೊಳಿಸ್ಬೇಕಾಗಿತ್ತು. ನನಗೆ ಅಲ್ಲೇ ಹಾಕ್ತಾರೆ, GM ಜನರಲ್ ಮ್ಯಾನೇಜರಾಗಿ ಹಾಕ್ತಾರೆ. ನಾನು ಜನರಲ್ ಮ್ಯಾನೇಜರಾಗಿ ಹೋಗ್ತೀನಿ. ಹೋದ್ಮೇಲೆ ನಾನು ಅಲ್ಲಿ ಅದನ್ನು ಏನೇನು ಹೊಸ ಪ್ರಾಡಕ್ಟ್ ಮಾಡ್ಬೋದು ಅಂತೇಳಿ ಒಂದು ಹಾಲ್ನಲ್ಲೇ ಒಂದು ದೀರ್ಘಕಾಲ ಬಾಳಿಕೆ ಒಂದು 3 ತಿಂಗಳು ಇಡುವಂಥ ಫ್ಲೇವರ್ಡ್ ಮಿಲ್ಕ್ ಮಕ್ಕಳಿಗೆ ಅಥವಾ ಯುವಕರಿಗೆ, ಯೂತ್ಗೆ ಈಗಲೂ ಇದೆ. ಅದು ಫ್ಲೇವರ್ಡ್ ಮಿಲ್ಕ್ ಅಂತ ಇದೆ. ಈಗೆಲ್ಲ ಟೆಟ್ರಾ, ಅವಾಗೆಲ್ಲ ಬಾಟ್ಲ್ಸಲ್ಲಿ ಬರುತ್ತೆ, ಇವಾಗಲೂ ಪೆಟ್ ಬಾಟ್ಲ್ಸಲ್ಲಿ ಬರುತ್ತೆ. ಅದನ್ನು ನಾನು ಅಲ್ಲಿ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಟೈಮ್ ಇನ್ನು ನಮ್ಮ KMFಲ್ಲಿ ಮಾಡಿ. ಅದೊಂದು ಸ್ವಲ್ಪ ಕಷ್ಟ ಇರುತ್ತೆ ಅದು ಮಾಡೋದಕ್ಕೆ. ಸ್ಟೆರಿಲೈಸೇಷನ್, ಅದು ಸ್ಟೆರಿಲೈಸ್ ಆಗುತ್ತೆ. ಹಾಲನ್ನ 120 ಡಿಗ್ರಿ ಕಾಯಿಸಿ ಅದು ಕೆಡದಾಗ ಆಮೇಲೆ ಅದನ್ನು ಎಲ್ಲ ಸೀಲ್ ಆಗಿರುತ್ತೆ, ಕಂಪ್ಲೀಟ್ಲಿ ಸೀಲ್. 120 ಡಿಗ್ರಿಲಿ ಕಾಯಿಸಿ ವಿಶೇಷವಾದ ಒಂದು ಪ್ರೋಸೆಸ್ಸಲ್ಲಿ ಅದು 3 ತಿಂಗಳು ರೂಮ್ ಟೆಂಪ್ರೇಚರ್ಲಿ, ಫ್ರಿಜ್ಜಲ್ಲಿ ಇಡಬೇಕಾಗಿಲ್ಲ, ಏನಿಲ್ಲ, ನೋ ಪ್ರಿಸರ್ವೇಟಿವ್. ಆ ಹಾಲು ಕಾಯಿಸೋದ್ರಿಂದ ಅದರಲ್ಲಿರೋ ಇದೆಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ನಾಶ ಆಗಿ ಒಳ್ಳೆಯ ಇದರಲ್ಲಿ ಇರುತ್ತೆ. ಆ ಪ್ರಾಡಕ್ಟ್ ನಮ್ಮಲ್ಲಿ ಫಸ್ಟ್ ಟೈಮ್ ನಾನು ಮಾಡ್ತೀನಿ. ನಾನು ಸ್ವಲ್ಪ ಅವಾಗ ಯುವಕ, ಸ್ವಲ್ಪ ಉತ್ಸಾಹದಲ್ಲಿ ಇದನ್ನು ರಿಸ್ಕ್ ಇರುತ್ತೆ, ಆದರೂ ಮಾಡ್ತೀನಿ ಫೀರೋ ಫೆಸಿಲಿಟಿಯಲ್ಲಿ. ಅದು ನನಗನ್ಸುತ್ತೆ ಇದನ್ನು ಹೊಸದಾಗಿ ನಾವು ಲಾಂಚ್ ಮಾಡ್ತಾ ಇದ್ದೀವಿ, ಅಣ್ಣವ್ರ ಕೈಲಿ ಮಾಡಿಸೋಣ ಇದನ್ನು ಅಂತ ಒಂದು ಇದು. ನಾನು ಹಂಗೆ ಮನೆಗೆ ಊಟ ಮಾಡ್ತಾ, ಅಣ್ಣ ಒಂದು ಹಿಂಗೊಂದು ಇದು ಮಾಡಿದೆ, ಮಾಡೋಣ ಅಂತ. ಮಾಡ್ರಿ, ಆಯಿತು ಬರ್ತೀನಿ ಅಂತ ಹೇಳ್ತಾರೆ. ಮೊದಲನೇ ಅಪ್ರೋಚ್ಗೆ ಓಕೆ ಅಂತ ಅವರು ಎರಡನೇ ದೂಸರ ಇದೆ ಇಲ್ಲ. ಆಮೇಲೆ ಮಾತಾಡ್ತಾ ನೆಕ್ಸ್ಟ್ ಇದರಲ್ಲಿ ಡೇಟ್ ಎಲ್ಲ ಹೇಳಿ, ಅಣ್ಣ ನಿಮ್ಮ ಡೇಟು ನೀವು ಯಾವಾಗ, ಇಲ್ಲ ನೀವು ಯಾವಾಗ ಮಾಡಬೇಕು ಅಂತೇಳಿ. ಈ ಟೈಮಲ್ಲಿ ನಾನು ಬೆಂಗಳೂರಲ್ಲೇ ಇರ್ತಾರೆ, ಶೂಟಿಂಗ್ ಇಲ್ಲದೆ ಇದ್ದಾಗ ಮಾಡ್ತೀನಿ. ಇದೇ ಟೈಮಲ್ಲಿ ಪ್ಯಾರಲಲ್ಲಾಗಿ ಒಂದು ಮ್ಯೂಸಿಕಲ್ ನೈಟ್ಗೆ ಮಂಗಳೂರು ಶ್ರೀರಾಮ ದೇವಸ್ಥಾನಕ್ಕೇನೋ ಒಂದು ಗುರುಗಳು, ಅಲ್ಲಿ ನಾರಾಯಣ ಗುರುಗಳು ಅಂತ ಅವ್ರೇನೋ ಹೆಸರು, ಅವರು ಒಂದು ಮ್ಯೂಸಿಕಲ್ ನೈಟ್ ಮಾಡೋ ಕಂಠೀರವ ಸ್ಟೇಡಿಯಮಲ್ಲಿ ಬುಕ್ ಮಾಡಿರ್ತಾರೆ. ನಮ್ಮ ಪಲ್ಲವಿ ಟಾಕೀಸ್ ಥಿಯೇಟರ್ ಅಲ್ಲಿ ಸ್ಟೇಡಿಯಮಲ್ಲಿ ದೊಡ್ಡ ಇದು. ಹೀಗೆ ಮಾತಾಡ್ತಾ ಪ್ರೇಮ್ ಹೆಂಗೆ ಎಲ್ಲಿ ಮಾಡ್ತಾರೆ, ನಾನು ರವೀಂದ್ರ ಕಲಾಕ್ಷೇತ್ರ ಎಲ್ಲರೂ ಒಂದು ಹಾಲ್ ಮಾಡ್ತೀನಿ. ಅವಾಗ ಐ ಆಮ್ ಟಾಕಿಂಗ್ ಅಬೌಟ್ 94. ಬೇರೆ ಈಗ ನನಗೆ ಅವಾಗ ದಾರಿಗೂ ಹಾಲ್ಸ್ ಇರಲ್ಲ ಅಲ್ಲಿ. ಹೌದಾ ಅಂಥೇಳಿ ಆಮೇಲೆ ಹೇಳ್ತಾರೆ, ಯಾಕೆ ನೀವು ರೈತರು ಸಂಸ್ಥೆ ಅದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀರಾ? ರವೀಂದ್ರ ಕಲಾಕ್ಷೇತ್ರ ಅವಾಗೇನೋ 10-12 ಸಾವಿರನೋ ಏನೋ ಇರ್ಬೋದು. ಆಮೇಲೆ ಬೇರೆ ಸಮಾರಂಭ ಅದಕ್ಕೆಲ್ಲ ಇದು ಮಾಡಬೇಕು, ಅದೆಲ್ಲ ಸ್ಟೇಜ್ ಹಾಕಿ ಅದೇ ವ್ಯವಸ್ಥೆ ಮಾಡಬೇಕು, ಯಾಕೆ ನೀವು ಅಲ್ಲಿ ಮಾಡ್ತೀರಾ? ನಾನು ಕೇಳಲ್ಲ ಅವ್ರಿಗೆ. ನಾನು ಒಂದು ಕಂಠೀರವ ಸ್ಟೇಡಿಯಮಲ್ಲಿ ಇದಿದೆ, ರಸಸಂಜೆ ಮ್ಯೂಸಿಕಲ್ ನೈಟ್ ಇದೆ, ಸಹಾಯಾರ್ಥ ಇದೆ, ನೆಕ್ಸ್ಟ್ ವೀಕ್ ಈಗ ಒಂದು 15 ದಿವಸಲಿದೆ. ನೀವು ಬೇಕಾದ್ರೆ ಅದರಲ್ಲಿ ನಿಮ್ಮಲ್ಲಿ ಅಭ್ಯಂತರ ಇಲ್ಲ ಅಂದರೆ ನೀವು ಬಂದ್ ಮಾಡಿ ಅಲ್ಲೇ ಅಂತ ಹೇಳ್ತಾರೆ. ಅಣ್ಣ ಅದು ಅವ್ರದ್ದು ಕಾರ್ಯಕ್ರಮ, ನಾನು ಹೆಂಗೆ ಬರಲಿ ಅಂತ. ಏನಿಲ್ಲ ಮಾತಾಡೋಣ, ಪಾಪ ಅವರು ಸ್ವಾಮಿಗಳು, ಏನು ಅದೇನಿಲ್ಲ, ನಿಮ್ದು ಎಷ್ಟೊತ್ತು ಬೇಕು ಟೈಮು ಅಂತ ಹೇಳ್ತಾರೆ. ನನಗೇನು ಅರ್ಧ ಗಂಟೆ ಪ್ರಾಡಕ್ಟ್ ಲಾಂಚ್ ಮಾಡ್ತೀರಾ, ನೀವೇನೋ ಮಾತಾಡ್ತೀರಾ ಅಷ್ಟೇ ಅಂತ. ನೋಡಿ, ನೀವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಬರೀ 700-800 ಕೆಪಾಸಿಟಿ, ಇಲ್ಲಿ ಸಾವಿರಾರು ಜನ ಇರ್ತಾರೆ, ಲೈವ್ ಆಡಿಯನ್ಸು. ಈಗ ನಿಮಗೆ ಗೊತ್ತು ಪ್ರಮೋಷನ್ ಲೈವ್ ಆಡಿಯನ್ಸ್ ಅಂದರೆ ಹೇಗೆ ಅಂತ, ನಿಮಗೂ ಅದು ಒಳ್ಳೇದಲ್ವ ಅಂತ. ಆಯ್ತಣ್ಣ, ನಾನು ಜನರಲ್ ಮ್ಯಾನೇಜರು, ನಮ್ಮ ಸಂಸ್ಥೆ ಮುಖ್ಯಸ್ಥರು MD ಅಂತ ಇನ್ನೊಬ್ರು ಇರ್ತಾರೆ, ಕೇಳ್ತೀನಿ ಅಂತ. ಅವ್ರು ಕೇಳಿದಾಗ ಅವರು ಫಸ್ಟು ಹೆಂಗೆ ಅದು ಪರವಾಗಿಲ್ವಾ ಅಂತ, ಅಣ್ಣವ್ರು ಒಪ್ಕೊಂಡಿದ್ದಾರೆ ಅಂದರೆ ಅಣ್ಣವ್ರು ಬರ್ತಾರಾ ಅಂತ ಅವ್ರಿಗೆಲ್ಲ ಆಶ್ಚರ್ಯ. ಅಣ್ಣವ್ರು ಬರ್ತಾರಾ, ಆಮೇಲೆ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದಾರಾ ಅಂತ. ನಾನು ಏನು ಅಗ್ರಿಮೆಂಟ್ ಅಥವಾ ಏನು ಲೆಟರ್ ಗಿಟ್ರ್ ಎಂಥದಿಲ್ಲ. ಸರಿ ಏನಪ್ಪ, ಅವರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಫಸ್ಟ್ ಫಂಕ್ಷನ್ನು ರಾಜ್ಕುಮಾರ್ ಅವರು ಇಷ್ಟು ದೊಡ್ಡ ಫಂಕ್ಷನ್ ಅಲ್ಲಿ, ಅದು ಅವರ ಫಂಕ್ಷನ್ ನಮ್ಮನ್ನು ಬಿಟ್ಟಿರ್ತಾರ, ಹಾಗೆ ಅವಕಾಶ ಮಾಡ್ತಾರೆ. ಇಲ್ಲ ಏನು ವರಿ ಮಾಡಬೇಡಿ ಅಂತ ನಾನು ಅವರಿಗೆಲ್ಲ ಹೇಳ್ತೀನಿ. ಅವ್ರಿಗೆ ಗೊತ್ತಿರುತ್ತೆ ನಾನು ಅಣ್ಣವ್ರಿಗೆ ಕ್ಲೋಸ್ ಅಂತ. ಬಟ್ ಆದರೂ ಅಫಿಷಿಯಲ್ ಇದರಲ್ಲಿ ಏನು ಲೆಟರ್ ಗಿಟ್ರ್ ಏನು ಬೇಕಾದ್ರೆ ಏನೂ ಇರಲ್ಲ. ಸರಿ ಅಂಥೇಳಿ ಆ ಫಂಕ್ಷನಲ್ಲಿ ನಾವು ಇದು ಮಾಡ್ತೀವಿ. ಬಟ್ ನೋಡಿ, ಅವರು ಸುಮ್ಮನೆ ಏನೋ ಕಾಟಾಚಾರಕ್ಕೆ ಮಾಡಲ್ಲ. ಅವರು ಯಾವುದನ್ನು ಕಾಟಾಚಾರಕ್ಕೆ ಮಾಡಲ್ಲ. ಯಾವುದನ್ನು ಊಟ ಮಾಡೋದಾಗಲಿ, ಒಂದು ಕೆಲಸ ಆಗಲಿ, ಅಥವಾ ನಿಮ್ಮ ಹತ್ರ ಮಾತಾಡೋದು ಕಾಟಾಚಾರಕ್ಕೆ ಮಾತಾಡಲ್ಲ. ಪ್ರೀತಿ, ಹೃದಯ ಅನ್ನೋದು ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ. ಅವ್ರು ಹೇಳ್ತಾರೆ, ಇದು ಹಾಲುಜನ್ನು ಹಾಡಿದ ಹಾಲಿನ ಇದಿದೆಯಲ್ಲ, ಆ ಹಾಡು ಹೇಳಬೇಕಾದ್ರೆ ಪ್ರೇಮ್ ಭಗವಾನ್ ಜೊತೆಲಿ ನಾವು 3 ಜನ ಒಟ್ಟಿಗೆ ಇರ್ತೀವಿ. ಒಂದು ಆ ಹಾಡು ಹಾಲಿಂದ ಯಾವ್ದಾರು ಹಾಡು ಹೇಳ್ಕೊಂಡು ಬಿಡೋಣ ಭಗವಾನ್ ಇವ್ರದ್ದು ಪ್ರಾಡಕ್ಟ್ ಅಂತ. ಅಣ್ಣ ನಾನು ಹಾಲಿನ ಒಳ್ಳೆ ಹಾಡೋದು. ಅದನ್ನೇ ಆ ಹಾಡು ಹೆಂಗಿದ್ರು ಅದು ಪಾಪ್ಯುಲರು. ಆ ಹಾಡು ಹೇಳ್ಬೇಕಾದ್ರೆ ನಾನು ಫಸ್ಟ್ 2 ಲೈನ್ ಹೇಳಿಬಿಟ್ಟು ಹಾಲಿನ ಹೊಳೆಯೋ ಅಂತ ಹೇಳಿ ನಿಲ್ಲಿಸ್ತೀನಿ. ಸರಿ, ನೀವು ಅವಾಗ ಇದನ್ನು ನಿಮ್ಮ ಕಾರ್ಯಕ್ರಮಕ್ಕೆ ನೀವು ಗ್ಯಾಪ್ ನಿಮಗೆ ಅರ್ಧ ಗಂಟೆ ಬಿಟ್ಕೊಡ್ತೀವಿ ಅಂತ. ನೋಡಿ, ಇದೆಲ್ಲ ಅವರು ಯೋಚನೆ ಮಾಡೋದು.
ಅಂದರೆ ಒಂದು ಪ್ರೋಗ್ರಾಮ್ ಇವ್ರದ್ದು ಕೂಡ ಚೆನ್ನಾಗಾಗಲಿ ಅಂತ ಯೋಚನೆ ಮಾಡಿ ಆ ಸೀಕ್ವೆನ್ಸ್ನ ಅಂದರೆ ಸರ್ ಭಗವಾನ್ ಕೂಡ ಆಯ್ತಣ್ಣ ಹಂಗೆ ಮಾಡೋಣ ಅಂತೇಳಿ. ಇದೊಂದು ನೋಡಿ ರೈತರ ಸಂಸ್ಥೆ ಇಲ್ಲಿ ಇದೊಂದು ಹೊಸದಾಗಿ ಇದು ಮಾಡಿದ್ದಾರೆ. ನನಗೆ ಪ್ರೇಮ್ ಇದು ಗೊತ್ತು, ಹಿಂಗೇಳಿ ನನಗೆ ಭಾಳ ಖುಷಿ. ಇದು ಅಭಿವೃದ್ಧಿ ಆಗಲಿ ಮತ್ತು ಒಳ್ಳೆಯದಾಗಲಿ, ರೈತರಿಗೆ ಇದರಿಂದ ಅನುಕೂಲ ಆಗಲಿ, ಹೊಸ ಹೊಸ ಉತ್ಪನ್ನ ಅದರೆಲ್ಲ ಅನುಕೂಲ ಆಗಲಿ ಅಂತ ಹೇಳಿ ಅದೊಂದು ಅಭಿಮಾನದ ಮಾತೆಲ್ಲ ಹೇಳ್ತಾರೆ. ಆಮೇಲೆ ಆಮೇಲೆ ನಮ್ಮವ್ರದ್ದು ಒಂದು ಮಾತಿರುತ್ತೆ, ಸರಿ ನಾವೆಲ್ಲ ಥ್ಯಾಂಕ್ ಮಾಡಿ ಲಿಮಿಟೆಡ್ ಟೈಮ್, ಯಾಕೆ ನಾವು ಅವ್ರದ್ದು ಮ್ಯೂಸಿಕಲ್ ನೈಟ್ ನಾವು ಡಿಸ್ಟರ್ಬ್ ಮಾಡಬಾರ್ದು, ಪಾಪ ಅವರು ವ್ಯವಸ್ಥೆ ಮಾಡಿರ್ತಾರೆ ಅಂತ ನಮಗೆ ಅದಕ್ಕೆ ಕಾಳಿದ್ವಿ. ನಾವೆಲ್ಲ ಕಮ್ಮಿ ಮಾತಾಡಿ ನಮ್ಮ ಅಧ್ಯಕ್ಷರು ಮತ್ತು ಅವ್ರಿಗೆ ಒಂದು ಸನ್ಮಾನ ಮಾಡಿ ಅಲ್ಲಿಗೆ ಕಾರ್ಯಕ್ರಮ ಮುಗಿಯುತ್ತೆ. ಅಣ್ಣ ಒಂದು ಇದನ್ನು ಜಾಹೀರಾತು ಮಾಡ್ಬೋದಾ, ನಾನು ಇದನ್ನು ಇದು ವಿಡಿಯೋ ಕ್ಲಿಪ್ಪಿಂಗು ಇದೆ ಮತ್ತು ಆಮೇಲೆ ಪೇಪರಲ್ಲಿ ಅದರಲ್ಲೆಲ್ಲ ಅವರು ಒಂದು ಕ್ಷಣನೂ ಯೋಚನೆ ಮಾಡಲಿಲ್ಲ. ಅವರು ಚಿಕ್ಕಣ್ಣವ್ರಿಗೆ ಗೊತ್ತು ಜಮಾಯಿಸಿ ಅಂತ, ಅವ್ರಿಗೆ ಒಂಥರ ಖುಷಿ ಬಂದ್ಬಿಟ್ರೆ ಜಮಾಯಿಸಿ ಪ್ರೇಮ್ ನೀವು ಕೇಳಿದ್ರಿಲ್ಲ ನಲ್ಲ ಜಮಾಯಿಸಿ ಅಂತ. ಏನ್ರಿ ನೀವು ಯಾವುದೋ ಅಂತ ಪಾರ್ವತ ಬರ ಏನ್ರಿ ನಿಮ್ಗೆ ಗೊತ್ತಾ ಯಾವುದೋ ಮಾಡೋದು, ಮಾಡಲಿ ಬಿಡು. ಆಮೇಲೆ ರೈತರ ಸಂಸ್ಥೆ ಅದು, ರೈತರಿಗೆ ಒಳ್ಳೇದಾಗದು. ಆಮೇಲೆ ನಮ್ಮ ಪ್ರೇಮ್ ಕೇಳ್ತಾ ಇದ್ದಾರೆ, ನಮ್ಮ ಪ್ರೇಮ್ ಕೇಳಿದ್ರೆ ಯಾವುದಕ್ಕಿಲ್ಲ ಅಂತ ಹೇಳಿದ್ದೀನಿ, ಮಾಡಿ ಅಂತ ಹೇಳಿ ಇದೇ ಮಾತು. ನಾವು ಏನಾದ್ರು ಅವಾಗೆಲ್ಲ ರೆಕಾರ್ಡ್ ಮಾಡೋಗಿಲ್ಲ. ನನಗೆ ಇವತ್ತು ಜ್ಞಾಪಕ ಇದೆ. ಅಣ್ಣವರು ನಂದಿನಿಗೆ ಹೇಗೆ ಬಂದರು, ಎಷ್ಟು ಪ್ರೀತಿಯಿಂದ ಜಮಾಯಿಸಿ ಅಂತ ಹೇಳಿದ್ದು ಅಲ್ಲ, ಅವ್ರು ಎಷ್ಟು ಖುಷಿಯಾಗಿ ಹೇಳ್ತಾರೆ ಅದನ್ನು. ನಿಜಕ್ಕೂ ಅದು ಆ ಥರ ಅವಕಾಶಗಳು ಎಲ್ರಿಗೂ ಸಿಗೋದಿಲ್ಲ, ಆ ಥರ ಅಣ್ಣನ ಎಲ್ರಿಗೂ ಸಿಗೋದಿಲ್ಲ. ಹಿರಿಯ ಪತ್ರಕರ್ತರು ಮಂಜುನಾಥ್ ಸರ್ ಇದ್ದಾರೆ. ಸರ್, ನನಗೆ ಇರೋವಂಥ ಒಂದು, ನೀವು ಈ ಮಾಧ್ಯಮ ಲೋಕದಲ್ಲಿದ್ದಂಥ ಸಂದರ್ಭದಲ್ಲಿ ಅಣ್ಣವರು ಆ ಕಡೆ ಎಲ್ಲ ಸಿನಿಮಾಗಳು ಬ್ಯುಸಿ ಇರ್ತಾರೆ. ನೀವು ಯಾವತ್ತ ಹೋರಾಟಗಳು ಅಣ್ಣವರು ರೈತರಿಗೆ ಸಂಬಂಧಪಟ್ಟಂಗೆ ಯಾವತ್ತಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದು, ರೈತರಿಗೋಸ್ಕರ ಅಣ್ಣವ್ರ ಮುಂದೆ ಬಂದೀಗ ಸರ್ ಹೇಳಿದಾಗ ಒಂದಷ್ಟು ವಿಚಾರಗಳು ಆ ಥರ ನಿಮ್ಮ ಗಮನದಲ್ಲಿ, ನೀವು ಆ ಟೈಮಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆ ಥರ ಆಗಿದ್ದೆ? ಅವಾಗೆಲ್ಲ ಅಷ್ಟೊಂದು ಸೀನಿಯರ್ ಇಲ್ಲ ನಾನು. ರೈತರ ಬಗ್ಗೆ ಹೋರಾಟ ಮಾಡೋದಾಗಿರಲಿಲ್ಲ. ಕನ್ನಡ ಸಿನಿಮಾಗಳಿಗೆ ಡಬ್ಬಿಂಗ್ ವಿಶೇಷವಾಗಿ ಅದ್ರ ವಿಷಯಕ್ಕೆ ನಿಂತ್ಕೊಂಡ್ರು. ಇಡೀ ಕನ್ನಡ ಚಿತ್ರರಂಗನೇ ಸೇರಿತ್ತು. ಇವತ್ತು ಭಾಳ ಕಷ್ಟ ಇದೆ ಅಷ್ಟು ಸೇರಿಸೋದು. ರಾಜ್ಕುಮಾರ್ ಅವ್ರು ಬರ್ತಂದರೆ ಜನ ಅವರೇ ಸ್ವಯಂ ಪ್ರೇರಿತವಾಗಿ ಬರ್ತಾಯಿದ್ರು, ಮತ್ತು ಎಲ್ಲ ಕಲಾವಿದರು ಸೇರಿದರು. ಯಾಕೆಂದರೆ ನಮ್ಮ ಸಿನಿಮಾಗಳು ಅಲ್ಲಿ ಒಂದು ಅಷ್ಟು ವಾರ ಆದಮೇಲೆ ಇಲ್ಲಿ ಬರಬೇಕು, ಯಾಕೆ ನಮ್ಮ ಸಿನಿಮಾಗಳು ತೊಂದರೆ ಆಗುತ್ತೆ, ಕನ್ನಡ ಸಿನಿಮಾಲ್ಲಿ ಓಡಬೇಕು ಅಂತ ಅಂದ್ಬಿಟ್ಟು. ಸರ್ ಆಗಲಿ ನಂದಿನಿ ಬಗ್ಗೆ ನೀವು ಹೇಳಿದ್ರೆ, ನಾವು ನಂದಿನಿಗೆ ನಾನು ತುಂಬ ಅಭಿಮಾನ. ನಾನು ನಂದಿನಿ ಮತ್ತು ಮೈಸೂರು ಸ್ಯಾಂಡಲ್ ಸೋಪು, ಯಾಕೆಂದ್ರೆ ನಾವು ನಮ್ಮದು ಅಂತ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯವರು ಮತ್ತು ವಿಶ್ವೇಶ್ವರಯ್ಯ ಅವರೆಲ್ಲ ಮಾಡಿತ್ತು. ನಂದಿನಿ ಮೇಲೆ ಯಾಕೆ ಅಭಿಮಾನ ಅಂದರೆ, ರಾಜ್ಕುಮಾರ್ ಪ್ರಚಾರ ಮಾಡಿದಾಗ ನಾವೆಲ್ಲ ಇನ್ನೂ ಚಿಕ್ಕ ಹುಡುಗರುಗಳು. ಅವಾಗಿಂದ ನಾನು ಇವಾಗಲೂ ಯಾವ್ದಾರು ಅಂಗಡಿಗೆ ಹೋದರೆ ನಾನು ನಂದಿನಿ ಬಿಟ್ಟು ಬೇರೆ ಯಾವಾಗಲೂ ತೊಗೊಳ್ಳಲ್ಲ. ನಂದಿನಿ ಬಿಟ್ಟು ನಾನು ಬೇರೆ ಏನೂ ಯೂಸ್ ಮಾಡಲ್ಲ. ಇದು ಸುಮ್ಮನೆ ಟಿ ವಿ ಮುಂದೆ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ಯಾವ್ದಾದ್ರು ಅಂಗಡಿಲಿ ನಂದಿನಿ ಆಗೋಗಿದೆ ಬೇರೆ ಹಾಲಿದೆ ಅಂದರೆ ಆಮೇಲೆ ಜಗಳ ಮಾಡ್ತೀನಿ. ಯಾಕ್ರಿ ₹1 ಕಮಿಷನ್ಗೋಸ್ಕರ ಯಾರ್ದೋ ಕೆಮಿಕಲ್ ಹಾಲ್ಗಳು ತಂದು ಮಾರ್ತೀರಾ? ನಮ್ಮ ನಂದಿನಿ ರೈತರದ್ದು ಮಾರಿ ಸರ್ಕಾರದ್ದು, ರೈತರು ನಮ್ಮ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಜಗಳ ಮಾಡಿ ಬರ್ತೀನಿ, ತಗೊಳ್ಳಲ್ಲ ನನ್ನಲ್ಲಿ. ನಾ ಬೇರೆ ಯಾವ ಹಾಲು ತಂದ್ರೆ ದೇವರ ಅಭಿಷೇಕಕ್ಕೂ ಕೂಡ ನಾನು ಯೂಸ್ ಮಾಡಲ್ಲ. ಅದು ನಂದಿನಿ ಮೇಲೆ ನಮಗೆ ನೋಡಿ, ನೀವು ಅದು ಮಾಡಿದ ಒಳ್ಳೆ ಕೆಲಸಕ್ಕೆ ನಾವು ಇವತ್ತು ನಂದಿನಿ ಮೇಲೆ ಒಂದು ಪ್ರೀತಿ ನಮಗೆಲ್ಲ. ನನ್ನಂಥದ್ದು ಲಕ್ಷಾಂತರ ಜನ ಇದ್ದಾರೆ. ನಂದಿನಿ ಇವತ್ತು ಉಳ್ಕೊಂಡಿದೆ, ನಂದಿನಿ ನಾನು ಉಳ್ಕೊಂಡಿದ್ದೆ ಅಂದರೆ ಅದಕ್ಕೆ ರಾಜ್ಕುಮಾರ್ ಅವ್ರ ಕಾರಣ ಇರ್ತಾರೆ. ಯಾಕಂದರೆ ಜನಕ್ಕೆ ಅವ್ರ ಬಾಯಲ್ಲಿ, ರಾಜ್ಕುಮಾರ್ ಅವ್ರ ಬಾಯಲ್ಲಿ ನಂದಿನಿ ಹಾಲನ್ನು ಉಪಯೋಗಿಸಿ ಅಂತ ಹೇಳೋದಿದೆಯಲ್ಲ, ಎಲ್ಲರಿಗೂ ಅಭಿಮಾನ ಬಂದ್ಬಿಡ್ತದೆ. ಮೈಸೂರು ಸ್ಯಾಂಡಲ್ ಇವತ್ತುವರೆಗೂ ಉಳ್ಕೊಂಡಿದೆ ಅಂದರೆ ಅದು ಅಷ್ಟೇ. ವಿಶ್ವೇಶ್ವರಯ್ಯ ಅವರು, ನಾಲ್ವಡಿ ಕೃಷ್ಣರಾಜ ಒಡೆಯವರು ಅಂಥವರೆಲ್ಲ ಬೆಳೆಸ್ಕೊಂಬಂದಿದ್ದಂಥ ಒಂದು ಸಂಸ್ಥೆ. ಅದಕ್ಕೆ ಏನಾದ್ರು ನಂದಿನಿ ನಮ್ಮ ಉಜ್ವಲ್ ಪ್ರೇಮ್ನಾಥ್ ಸರ್ ಅವ್ರು ಹೇಳ್ತಾರೆ, ಅವ್ರು ಅದು ಹೇಳ್ತಾರೆ ಡೈಲಾಗ್, ಜಮಾಯಿಸಿ ಅಂತ ಅಂತಾರಲ್ಲ, ನಾನು ಕೇಳಿದ್ದೀನಿ ವಾಯ್ಸ್ನ, ಚೆನ್ನಾಗಿ ಹೇಳ್ತಾರೆ. ತುಂಬ ಆನಂದವಾದ ನಿಮಗೆ ಈ ನಂದಿನಿ ವಿಚಾರ ಯಾಕೆ ಆಗಬಾರ್ದು? ಹೌದು, ನಿಮ್ಗೇನೋ ಮಾತಾಡಿದ್ದು ಉಂಟಾ ಆ ಟೈಮಲ್ಲಿ? ರೈತರ ಬಗ್ಗೆ ಅಂದರೆ ಇದೇ ಕಾವೇರಿ ಹೋರಾಟ ಬಂತಲ್ಲ, ಅದು ಎಲ್ಲರೂ ಮೊದಲು ಕವಿಗಳು ಮತ್ತು ದೊಡ್ಡ ದೊಡ್ಡ ಇವರುಗಳು ಸಾಹಿತಿಗಳು ಎಲ್ಲ ಇದು ಮಾಡಿದರು. ಅದು ಕೇರ್ ಮಾಡಲಿಲ್ಲ ಸರ್ಕಾರ. ಏನು ಮಾಡೋದು ಅಂತೇಳಿ ಅವರೆಲ್ಲ ಡಿಸ್ಕಷನ್ ಮಾಡಿದ್ರು ಹುಬ್ಬಳ್ಳಿಲಿ, ಧಾರವಾಡದಲ್ಲಿ. ನಾವೆಲ್ಲ ಮದ್ರಾಸ್ನಾಗಿದ್ವಿ ಅವಾಗ. ಈ ಥರ ಗೋಕಾಕ್ ಕಾವೇರಿ. ಸೊ ಅವಾಗ ಅದು ಅವರು ಹಿಡಿದ್ರು ಆ ಥರ. ಅದೇ ಥರ ಈಗ ನೆಲ ಜಲ ಅಂತ ಬಂದಾಗ ಅವರು ಅದಕ್ಕೆ ಎಲ್ಲದಕ್ಕೆ ರೆಡಿ ಅಂತಿದ್ರು. ಅದು ನಮಗೋಸ್ಕರ ಮಾತು ಅಂದ್ರೆ ವೇದವಾಕ್ಯ ಇಂಡಸ್ಟ್ರಿಗೆ. ಇಂಡಸ್ಟ್ರಿ ಎಲ್ಲ ಸರ್ಕಾರನೇ ನಡುಗ್ತಾ ಇತ್ತು. ಅದು ಅವನೇನು ಎಲ್ಲಿ ಗಲಾಟೆ ಮಾಡಂತೇಳಿಲ್ಲ, ಯಾರಿಗೂ ಹೊಡೀರಿ ಬಡೀರಿ ಅಂತ ಹೇಳಿಲ್ಲ. ಸೊ ಅವ್ರು ಹಿಡಿದ್ರೆ ಅಂದರೆ ಅದು ನಡುಕನೇ ಸರ್ಕಾರಗಳಿಗೂ ಸಹಿತ ನಡುಕ. ಅದು ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಗೋಕಾಕ್ ಚಳವಳಿಗೆ ಭಾಳ ಪ್ರಯತ್ನ ಪಡ್ತಾರೆ, ಏನೂ ಆಗಲ್ಲ. ಇವರು ಕೊನೆಗೆ ರಾಜ್ಕುಮಾರ್ ಬಂದ ಕೆಲವರು ಇರ್ತಾರಲ್ಲ, ಅವಾಗ್ಲೂ ಏನು ರಾಜ್ಕುಮಾರ್ ಬಂದರೆ ಏನಾಗುತ್ತೆ ಅನ್ನೋರು ಇದ್ರಂತೆ. ಅವ್ರ ತಕ್ಷಣ ಈ ಕನ್ನಡದ ಬಗ್ಗೆ ಮಾತಾಡ್ಬೇಕಾದ್ರೆ ಅವರು ಈ ಒಂದು ಫರೇಜ್ ಖಾನ ಯಾರೋ ಒಬ್ಬರು ಹಿಂದಿ ಇದು ಮಾಡಿದ್ರು, ಟಿಪ್ಪು ಸುಲ್ತಾನ್ದು. ಇಲ್ಲೇ ಚಾಮುಂಡೇಶ್ವರಿಯಲ್ಲಿ ಇದು ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಮೈಸೂರಲ್ಲಿ ಶೂಟಿಂಗ್ ಮಾಡಿದ್ರು. ಅದನ್ನು ಕನ್ನಡಕ್ಕೆ ಇದು ಮಾಡಬೇಕಂತ, ಇಲ್ಲ ಬಿಡಲ್ಲ, ಡಬ್ಬಿಂಗ್ ಬರಬಾರ್ದಂತ ಅವಾಗ ಭಾರಿ ಸ್ಟ್ರೈಕ್ ಮಾಡಿದ್ದು. ಅವ್ರು ಹೇಳಿದ್ದು ಭಾರಿ ಅಂದರೆ ಭಾರಿ ದೊಡ್ಡ ಸ್ಟ್ರೈಕ್ ಅದು.
ಟಿಪ್ಪು ಸುಲ್ತಾನ್ದು ಕನ್ನಡ ಬರಬಾರ್ದು ಅಂತ. ಇವಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಇವರೆಲ್ಲ ಏನಂತಂದ್ರೆ ಇವಾಗ ರೀಮೇಕ್ ಎಲ್ಲ ಡಬ್ಬಿಂಗ್ ಮಾಡ್ತಾರೆ ಕನ್ನಡ. ಈಗ ಆಲ್ ಲ್ಯಾಂಗ್ವೇಜ್ ಕಾಲ ಬದಲಾದಂತೆಲ್ಲ ಆಗಿದೆ. ಅಂದರೆ ಅವರಿಗೆ ಆ ಗೌರವ ಇತ್ತು. ಇಡೀ ಸುಪ್ರೀಂ ಕೋರ್ಟ್ ಸಹಿತ ಅದಕ್ಕೆ ಮನ್ನಣೆ ಕೊಟ್ಟಿತ್ತು ಅವತ್ತಿಗೆ. 96 ಇದು. ಇಲ್ಲೊಂದು ಸನ್ನಿವೇಶ ಇದೆ, ಅದನ್ನು ಹೇಳ್ತೀನಿ. 2 ಸನ್ನಿವೇಶ ಬರುತ್ತೆ. ಸರಿ, ಇನ್ನೊಂದು ಫಂಕ್ಷನ್ ನಾನು ಪ್ಯಾರಲರ್ ಇದಾಗಿ ಇನ್ನೊಂದು ಪ್ರಾಡಕ್ಟ್ಸ್, ಬೇರೆ ಪ್ರಾಡಕ್ಟ್ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಅದನ್ನು ಮಾಡೋಣ ಅಂಥೇಳಿ ಮತ್ತೆ ಪರ್ವತಮ್ಮರು ಓಕೆ ಮಾಡಿ ನೀನು ಕೇಳ್ಕೊ, ಅಣ್ಣ ಕೇಳಪ್ಪ ನೀನು ಅಂತ. ಇದು ನನಗೇನಂದರೆ ಇಲ್ಲಿ ಕಂಠೀರವ ಸ್ಟೇಡಿಯಮಲ್ಲಿ ಆಗಿರುತ್ತೆ. ಅದು ಏನೇ ಆದರೂ ಅದು ಇನ್ನೊಬ್ರು ಕಾರ್ಯಕ್ರಮ, ನಮ್ಮದೊಂದು ಎಕ್ಸ್ಕ್ಲೂಸಿವ್ ಮಾಡೋಣ. ಯಾಕೆ ನನಗೆ ಇದೊಂದಿರುತ್ತೆ, ನಾನೇನು ಅವ್ರಿಗೇನು ಇದು ಆವಾಗ ಮಧ್ಯದಲ್ಲಿ ಕೇಳ, ಅಣ್ಣ ಕಾರ್ಯಕ್ರಮ ಮಾಡಿದ್ವಿ, ನಾವು ಏನು ನಿಮಗೆ ಗೌರವವಾಗಿ ನಾವು ಏನು ಮಾಡಲಿಕ್ಕಾಗಿಲ್ಲ. ಏನು ರೀ ಮಾತಾಡ್ತೀರಾ, ಏನು ಬೇಡ ನನಗೆ, ರೈತರ ಸಂಸ್ಥೆ ಆಮೇಲೆ ನೀವು ಇಬ್ಬರು ನನಗೆ ಅಷ್ಟೇ ಮುಖ್ಯ. ಯಾವ ಥರ ಏನು ಕನಸು ಮನಸ್ಸಲ್ಲಿ ಯೋಚನೆ ಮಾಡಿ ನನ್ನ ಹತ್ರ ಮತ್ತೆ ಅದನ್ನು ಮಾತಾಡಬೇಡಿ ಅಂತ ಕಡಾಖಂಡಿತವಾಗಿ ಹೇಳಿದರು. ಆದರೂ ಸರಿ, ಈ ಫಂಕ್ಷನ್ ಮಾಡಿದಾಗ ರವೀಂದ್ರ ಕಲೆಕ್ಷನ್ ಮಾಡ್ತೀನಿ. ಅವತ್ತು ಹಿಂದಿನ ದಿವಸನೇ ಅದು ಇನ್ಸಿಡೆಂಟ್ ನಾನು ಬೇರೆ ಅನ್ಕನೆಕ್ಟೆಡ್. ಇವ್ರದ್ದೇನೋ ಒಂದು ಚಿತ್ರೋದ್ಯಮದ ಯಾವುದೋ ಟ್ಯಾಕ್ಸ್ದು ಒಂದು ಮ್ಯಾಟ್ರದ್ದು ಸ್ವಲ್ಪ ಇವ್ರಿಗೆ ಅನುಕೂಲ ಆಗಿರಲ್ಲ ಇಂಡಸ್ಟ್ರಿಗೆ. ನನಗೆ ಮರ್ತೋಗಿದೆ ಅದು ರೀಮೇಕ್ ಟ್ಯಾಕ್ಸ್ದ ಬಗ್ಗೆ. ಏನೋ ಅವಾಗಿನ GST ಎಲ್ಲ ಬೇರೆ ಫಿಲ್ಮ್ಸ್ ಇದಕ್ಕೆ ಅದೇನೋ ಒಂದು ಆಗುತ್ತೆ, ಇಶ್ಯೂ ಇರುತ್ತೆ. ಅದು ಅವತ್ತಿನ ದಿವಸನೇ ನಾನು ಇದು ಫಂಕ್ಷನ್, ಅದ್ರ ನೆಕ್ಸ್ಟ್ ಫಂಕ್ಷನ್ ಇರುತ್ತೆ. ಇದು ಸ್ವಲ್ಪ ತಳಮಳ ನಡೀತಾ ಇರುತ್ತೆ. ಎಲ್ಲರೂ ಅಣ್ಣವ್ರಿಗೆ ಹಿಂದಿನ ದಿವಸ, ಅಣ್ಣ ಇದು ನಾವು ಹೋರಾಟಕ್ಕೆ ಇಳಿಬೇಕು, ಇದಾಗಿಲ್ಲ ಅಂದರೆ ಅಪೀಲ್ ಸರ್ಕಾರಕ್ಕೆ ನಾವು ಒತ್ತಡ ಹಾಕಬೇಕು, ಸರಿ ಎಲ್ಲ ಇದು ಮಾಡೋಣ. ಈ ಫಂಕ್ಷನ್ ಬಂದಾಗ ಅವತ್ತು ಚೆನ್ನಮ್ಮವ್ರು ಇರ್ತಾರಲ್ಲ, ಅಣ್ಣವರು 2 ನನ್ನ ಕೇಳ್ತಾರೆ. ನಾನೇ ಇದ್ದೀನಿ, ನಾನು ಸ್ವಲ್ಪ ನಿಮ್ಮ KMFದು ಬಿಟ್ಟು ಬೇರೆ ಮಾತಾಡುವ, ಯಾಕೆಂದರೆ ಅದು ಸ್ವಲ್ಪ ಬರ್ನಿಂಗ್ ಇಶ್ಯೂ. ಅವ್ರಿಗೆ ಇಂಡಸ್ಟ್ರಿ ಬಗ್ಗೆ ಎಷ್ಟು ಕಾಳಜಿ ಅಂತ ಹೇಳೋದಕ್ಕೆ ಬೇರೆ ಒಂದು ಮಾತಾಡ್ಬೋದಾ ಅಂತ. ಆಮೇಲೆ ಅದನ್ನು ಒಂದು ಸಭಾ ಮರ್ಯಾದೆ ಅವರಿಗೆ, ನಿಮ್ಮ ಫಂಕ್ಷನ್ಲಿ ನಾನು ಅದನ್ನು ಮಾತಾಡ್ಬೋದಾ ಅಂತ. ನಾನು ಅಲ್ಲೇ ಪಕ್ಕದಲ್ಲೇ ಕೂತಿರ್ತೀನಿ. ಆಮೇಲೆ ಅಣ್ಣ ಏನಣ್ಣ ನೀವು ಏನು ಬೇಕಾದ್ರೂ ಮಾತಾಡಿ, ನೀವು ಇದನ್ನು ಆಮೇಲೆ ಅಲ್ಲಿ ನಮ್ಮ ರೈತರ ಬಗ್ಗೆ ಎಲ್ಲ ಅವರು ಭಾಷಣ ಮಾಡಿ, ಇದು ಎಂಥ ಸಂಸ್ಥೆ, ಎಂಥ ರೈತರಿಗೆ ಒಳ್ಳೇದಾಗಬೇಕು, ನನಗೆ ಈ ಉತ್ಪನ್ನಗಳೆಲ್ಲ ರೈತರ ಉತ್ಪನ್ನಗಳು ಭಾಳ ಖುಷಿಯಾಗಿ ಮಾಡ್ತಾರೆ. ಅದು ಆ ಪ್ರಾಡಕ್ಟ್ನೆಲ್ಲ ಎತ್ತಿ ಹಿಡಿದು ತುಂಬ ಮಾಡ್ತಾರೆ. ಆಮೇಲೆ ಈ ಭಾಷಣದಲ್ಲಿ ಏನು ಹೇಳ್ತಾರೆ, ಚೆನ್ನಮ್ಮವ್ರು ಇರ್ತಾರಲ್ಲ, ಸರಿ ಹೇಳ್ತಾರೆ ಪ್ರೇಮ್ನಾಥ್ ಅವ್ರು ಕೇಳಿಕೊಂಡು ಅವರ ಸಭಾ ಮರ್ಯಾದೆನೂ ಕಾಪಾಡಿಕೊಂಡು ನಾನು ಒಂದು ವಿಚಾರ ನಾನು ಪ್ರಸ್ತಾಪ ಮಾಡಬೇಕು ಅಂಥೇಳಿ ರೇವಣ್ಣ ಅವ್ರಿಗೆ ಮತ್ತು ಇವ್ರಿಗೆ ಯಾಕೆ ದೇವೇಗೌಡರು ಅವಾಗ ಎಲ್ಲೋ ಡೆಲ್ಲಿನೋ ಏನೋ ಹೋಗಿರ್ತಾರೇನೋ ಇರಲ್ಲ ಇದರಲ್ಲಿ, ದಯವಿಟ್ಟು ಇದನ್ನು ತಲುಪಿಸಿ ನಾನು ಹೇಳ್ತಾ ಇರೋದು, ಈ ಟ್ಯಾಕ್ಸ್ ವಿಚಾರದಲ್ಲಿ ನಮ್ಮ ಇಂಡಸ್ಟ್ರಿಗೆ ತೊಂದರೆ ಆಗ್ತಾ ಇದೆ, ನೀವು ದಯವಿಟ್ಟು ಇದನ್ನು ಹೇಳಬೇಕು ಅಂತೇಳಿ ಒಂದು ಮನವಿನ ಮಾಡ್ತಾರೆ. ನೆಕ್ಸ್ಟ್ ಡೇ ಅಥವಾ 2-3 ಡೇಸಲ್ಲಿ ದೇವೇಗೌಡರು ಬಂದ ತಕ್ಷಣ ಅದು ಆರ್ಡ್ರ್ ಇಶ್ಯೂ ಮಾಡ್ತಾರೆ, ಅಂದರೆ ಅದನ್ನು ಸಾರ್ಟ್ ಔಟ್ ಮಾಡಿಕೊಡ್ತಾರೆ. ಈ ಫಂಕ್ಷನಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ, ನಾನು ಇವರಿಗೆ ಏನು ಕೊಡೋದು ಅಂಥೇಳಿ ನಾನು ಯೋಚನೆ ಮಾಡಿ, ರೇವಣ್ಣವರು ಸ್ವಲ್ಪ ಸ್ಟ್ರಿಕ್ಟು, ಅವರು ಸ್ವಲ್ಪ ಆಡಳಿತದಲ್ಲಿ ಇದು ನನಗೆ ಅವ್ರ ಬಗ್ಗೆ, ಯಾಕೆಂದರೆ ಏನಾರು ಇಲ್ಲಿ ಎಡವಟ್ಟಾದರೆ ಅಂತ ಒಂದು ಫಂಕ್ಷನಲ್ಲಿ ನಾವು ಕೊಡೋ ಕಾಣಿಕೆನೂ ಕೂಡ ಚೆನ್ನಾಗಿರಬೇಕು. ಬಟ್ ಅವರೇ ಚೇರ್ಮನ್, ಅವ್ರ ಗಮನಕ್ಕೆ ತರಬೇಕಾಗಿತ್ತು. ಬಟ್ ನಾನು ಒಂದು ಯೋಚನೆ ಮಾಡ್ತೀನಿ, ಅಣ್ಣವರಿಗೆ ಭಾಳ ಇಷ್ಟ ಇರೋದು, ಒಬ್ಬ ರೈತನಾಗಿ ಅವರಿಗೆ ಹಸುಗಳು ಅಂದರೆ ಭಾಳ ಪ್ರೀತಿ. ಅವರಿಗೆ ಬೆಂಗಳೂರು ನಾನು ಹೋದಾಗೆಲ್ಲ ಹೇಳ್ತೀನಿ, ಇಲ್ಲಿ ಏನಾದ್ರು ಸ್ವಲ್ಪ ಜಾಗ ಜಾಸ್ತಿ ಇದ್ದರೆ ನಾನು ಮನೇಲೆ ಒಂದು ಹಸು ಸಾಕ್ಬೋದಿತ್ತು ಅಂತ ಮನೆಗೆ ಹೋದಾಗ ಹೇಳ್ತಾ ಇರ್ತಾರೆ. ನನಗೆ ಆದರೂ ಇವ್ರಿಗೆ ಆಸೆ ಇರೋದು, ಅವ್ರಿಗೆ ಇಷ್ಟ ಇರೋದು ಹಸು ಅಂದ್ಬಿಟ್ಟು ಹಸುನ ನಾನು ಅವ್ರಿಗೆ ಕಾಣಿಕೆಯಾಗಿ ಕೊಡ್ತೀನಿ. ಅಣ್ಣವ್ರಿಗೂ ಗೊತ್ತಿರಲ್ಲ ಇದು ಏನು ಕೊಡ್ತೀನಿ ಅಂತ ಅವ್ರಿಗೂ ಗೊತ್ತಿರಲ್ಲ, ನಮ್ಮ ರೇವಣ್ಣವ್ರಿಗೂ ಹೇಳಿರಲ್ಲ. ನಾನು ಹೇಳಿದ್ರೆ ಆಮೇಲೆ ಎಲ್ಲರೂ ಅಭಾಸ ಆಗುತ್ತೆ, ಬೇಡ ಅಂದ್ಬಿಟ್ರೆ ನಾನೇನೋ ಮಾಡೋಕ್ಕಾಗಲ್ಲ. ಚೇರ್ಮನ್ ಬೇಡ ಅಂದರೆ ನಾನು ಬೇಡ ಅನ್ನೋಕ್ಕೆ, ಐ ಟೇಕ್ ಎ ರಿಸ್ಕ್ ತೊಗೊಂಡು ಅದು ಎಲ್ಲ ನಾನು ಹೇಳ್ತೀನಿ ನನ್ನ ಭಾಷಣ. ಅಣ್ಣವ್ರಿಗೆ ಏನು ಕೊಡ್ಬೋದು, ನಾನು ಅವ್ರಿಗೆ ಇಷ್ಟವಾಗಿರೋದೇ ಕೊಡ್ತೀನಿ. ಯಾಕೆ ಅವ್ರು ಬೇರೆ ದುಡ್ಡು ಗಿಡ್ಡು ಏನೋ ತೊಗೊಳಲ್ಲ, ಆಗಲ್ಲ, ಬೇಡ ಅಂತ ಹೇಳಿದ್ದಾರೆ. ಒಂದು ಅವ್ರಿಗೆ ಇಷ್ಟವಾದ ಹಸುನ ಕೊಡ್ತೀನಿ ಅಂಥೇಳಿ ಅದನ್ನು ಕರ್ಕೊಂಬರ್ತೀವಿ. ಅದು ಒಂಥರ ಆನೆ ಬಂದಾಗ ಬರುತ್ತೆ, ಐರಾವತ ಬಂದಾಗ ಬರುತ್ತೆ. ಅದು ನನ್ನ ಅದೃಷ್ಟ. ದೇವ್ರನ್ನಂತೂ ಕೇಳ್ಕೊಂಡಿರ್ತೀನಿ, ಇದೇನು ಗಲಾಟೆ ಆಗಬಾರ್ದು, ಜಂಪ್ ಆಗಬಾರ್ದು, ಅದೇ ಗಾಬರಿಗೆ ಜನ ನೋಡಿ ಆಗಿದ್ಬಿಟ್ಟು ಮುಂದಕ್ಕೆ ಹೋಗ್ಬಾರ್ದು ಅವ್ರ ಮೇಲೆ. ಆಮೇಲೆ ರೇವಣ್ಣ ನನಗೆ, ಆಮೇಲೆ ರೇವಣ್ಣ ನನ್ನ ಮೇಲೆ ಏನು ಆ್ಯಕ್ಷನ್ ಅಂತ ಅದು ಬೇರೆ ಭಯ ಇರುತ್ತೆ. ಅವರು ರೇವಣ್ಣವರು ಪಾಪ. ಆಮೇಲೆ ಅಣ್ಣ ಅವರು ನೋಡಿದ ತಕ್ಷಣ ಅವ್ರಿಗೆ ದಂಗಾಗ್ಬಿಡ್ತಾರೆ. ಅವ್ರಿಗೆ ಹೇಳಿರಲ್ಲ ಅವ್ರಿಗೆ. ನಾನು ಸಭೆಯಲ್ಲೇ ಭಾಷಣ ಹೇಳ್ತೀನಿ, ಏನು ಕೊಡ್ತೀರಿ ಗೆಸ್ ಮಾಡಿ ನೋಡೋಣ, ಅಣ್ಣವ್ರಿಗೆ ಏನು ಅವ್ರಿಗೆ ಇಷ್ಟವಾದ ಕೊಡ್ತೀನಿ ಇವಾಗ ಅಂತ ಅನೌನ್ಸ್ ಮಾಡಿ ಹಸುನ ಕರೆದು ಕೊಡ್ತಾರೆ. ಅವರು ಆ ಕ್ಷಣ ಹಸು ಬರುತ್ತೆ, TV ರಾಜಗಾಂಭೀರ್ಯದಿಂದ ಬರುತ್ತೆ ಹಸುನು ಕೂಡ. ಅಂದರೆ ಅಣ್ಣವರು ನೋಡಿಬಿಟ್ಟು ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ.
ಆಮೇಲೆ ಚಪ್ಪಲಿ ಬಿಚ್ಚಿಬಿಟ್ಟು, ಅದು ಎಲ್ಲ ಆನ್ ರೆಕಾರ್ಡ್, ಫೋಟೋ ಕೂಡ ಇದೆ. ಅದು ಚಪ್ಪಲಿ ಬಿಚ್ಚಿ ಆ ಹಸುಗೆ ನಮಸ್ಕಾರ ಮಾಡಿ ಮೈದಡ್ವಿ ಒಂದು 2 ನಿಮಿಷ ಹಂಗೆ ನಿಂತ್ಬಿಡ್ತಾರೆ. ಎಲ್ಲ ಸಾಕ್ಷಿ ಜೈಮಾಲ್ ಅವರು ಇವರೆಲ್ಲ ಇದ್ದಾರೆ. ಎಂಥ ನನಗೆ ಗೋಮಾತೆನ ನನಗೆ ಕೊಟ್ರಿ ಅಂತ ಹೇಳಿ ಅವ್ರು ತುಂಬ ಖುಷಿ. ಆಮೇಲೆ ನಾನು ಅಂದ್ಕೊಳ್ತೀನಿ ಇದನ್ನು ಪುನೀತ್ ಫಾರಮ್ಗೆ ಕಳಿಸೋದು ಅಂತ, ಆಯಿತಾ. ಪೇಪರ್ಲೆಲ್ಲ ಇದೇ ಕವರೇಜು, ಹಸು ಅಂತ. ಪುಣ್ಯಕ್ಕೆ ಏನು ಬೇರೆ ಏನು ಅಭಾಸ ಆಗಲ್ಲ. ನಮ್ಮ ರೇವಣ್ಣ ಎಲ್ಲರಿಗೂ ಆಶ್ಚರ್ಯ. ಬಟ್ ಆದರೆ ಆಮೇಲೆಲ್ಲ ಎಂಥ ಒಳ್ಳೆ ಇದು ಮಾಡಿದೆ, ಪ್ಲ್ಯಾನ್ ಮಾಡಿದೆ ಅಂತ ಬೆಂತಾಡ್ತಾರೆ. ಆಮೇಲೆ ಇದನ್ನು ಎಲ್ಲಿಗೆ ಕಳಿಸ್ಲಿ ಅಣ್ಣ, ನಾನು ಪುನೀತ್ ಫಾರಮ್ಗೆ ಕಳಿಸ್ತೀನಿ ಅಂದರೆ, ಇಲ್ಲ ಬೇಡ ಪ್ರೇಮ್, ನನಗೆ ಇಂಥ ಗೋಮಾತೆ ಕೊಟ್ಟಿದ್ರೆ ನಮ್ಮ ಮನೆಗೆ ಕಳಿಸಿ. ಸರಿ ಅಂಥೇಳಿ ಅಲ್ಲೇ ಅವ್ರ ಮನೆಗೆ ತರಿಸ್ಕೋತಾರೆ. ತಕ್ಷಣ ಅಣ್ಣವರು ಅವ್ರಿಗೆ ಇವ್ರನ್ನೆಲ್ಲ ಕರೆಸಿ ಅಮ್ಮ ಅವ್ರಿಗೆ ಹೇಳಿ ಇದಕ್ಕೊಂದು ಶೆಡ್ ಮಾಡು ಬೇಗ ಅಂತ ಹೇಳಿ. ಸರಿ, ಹಿಂದ್ಗಡೆ ಒಂದು ಕಾಂಕ್ರೀಟ್ ಇದು, ಅದಕ್ಕೆ ಯಾವ ಥರ ಬೇಕು ಶೆಡ್ ಹಸು ಇದು ಮಾಡಿದ್ರೆ ಅದಕ್ಕೆ ಇದು ಅಂತ. ನೀವು ನಂಬ್ತೀರಾ ಇಲ್ವೋ, ಇದು ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಹೈಲೈಟ್ ಆಗಿಲ್ಲ. ಸೊಳ್ಳೆ ಮೆಶ್ ಹಾಕ್ಸ್ತಾರೆ ಅದಕ್ಕೆ. ಮನೇಲಿ ಸ್ವಲ್ಪ ಇದು ಹೊರಗಡೆ ಸೊಳ್ಳೆ ಇರುತ್ತೆ ಅಂತ, ಸೊಳ್ಳೆ ಕಾಟ ಆಗಬಾರ್ದು, ಆ ಕಿಟಕಿಗೆ ಎಲ್ಲ ಇದಾಕಿ ಮೆಶ್ಡ್ ಇದು ಹಾಕಿ ಗೋಡೆ ಇದಕ್ಕೆ ಅಷ್ಟು ಕೇರ್ ತಗೊಂಡು ಹಸುನ ಅಲ್ಲೇ ಇಡ್ತಾರೆ. ಅದು ಒಂದು ತಿಂಗಳು ಏನೋ ಇರುತ್ತೆ. ಆಮೇಲೆ ಇವರು ಒಬ್ಬ ರೈತ, ಇವರು ಹಳ್ಳಿ ಇದು ಗೊತ್ತಲ್ಲ ಇವ್ರಿಗೆ. ಇವರೇ ಹಾಕೋದಾಗೆಲ್ಲ ಅಲ್ಲಿ ನೋಡೋದು, ನನಗೂ ತೋರಿಸೋದು. ನೋಡಿ ಒಬ್ಬ ರೈತ ಹಿಂಗೆ ಯೋಚನೆ ಮಾಡೋದಕ್ಕೆ. ಹಸು ಸ್ವಲ್ಪ ಓಡಾಡಿದ್ರೆ ಅದಕ್ಕೆ ಇದು ಕೂತೇ ಇರಬೇಕು ಪಾಪ. ಕೂತೆ ಅಂದರೆ ಮಲ್ಲಿಗೆ ಅದು ನಿಂತ್ಕೊಳ್ಳುತ್ತೆ. ಆಮೇಲೆ ಹೆಂಗೆ ಇರುತ್ತೆ ಒಂದೇ ಜಾಗ, ಅದಕ್ಕೆ ಓಡಾಡೋಕ್ಕೆ ಇಲ್ಲಿ ಸಾಲಲ್ಲ. ಅದು ಈಗ ಹಸು ಮೇಯಕ್ಕೆ ಬಿಟ್ಟರೆ ಹೆಂಗೆ ರೈತ ಹೆಂಗೆ ಯೋಚನೆ ಮಾಡ್ತಾನೆ, ಹಸು ಮೇಯಕ್ಕೆ ಬಿಡಬೇಕು, ಅದು ಒಂಥರ ಓಡಾಡ್ಕೊಂಡಿರ್ಬೇಕು ಅಂತ ಹೇಳಿ ಶೆಡ್ಡೆಲ್ಲ ಮಾಡಿದ್ರು ಕೂಡ 1 ತಿಂಗಳಾದಮೇಲೆ ಇದಕ್ಕೆ ಓಡಾಡೋಕ್ಕೆ ಮುಕ್ತವಾದ ಜಾಗ ಬೇಕು ಅಂತೇಳಿ ಒಬ್ಬ ರೈತನ ಇದು ಅಲ್ಲಿಗೆ ಪುನೀತ್ ಫಾರಮ್ ಕಳಿಸಿ ಅಲ್ಲಿಂದ ಹಾಲು ತರಿಸ್ಕೋತಾರೆ. ಅದು ಅಭಿಮಾನ. ನಾನು ಸ್ವಲ್ಪ ಹಸುದು ನೋಡೋಕ್ಕೆ ಅಂತ ಹೋಗ್ತಿರ್ತೀನಿ. ಆಮೇಲೆ ಪ್ರೇಮ್ ಹಿಂಗೆ ನಾನು ತೋಟದಲ್ಲಿ ಜೊತೆಲಿ ಹೋಗ್ತೀನಿ. ಒಂದು ಸರಿ ಹೋದಾಗ ಯಾವಾಗಲೂ ಪ್ರೇಮ್, ಇಲ್ಲಿ ನಿಮ್ಮ ಕಾಫಿ ಬರುತ್ತಾ, ಇಲ್ಲಿ ನಿಮ್ಮ ಕಾಫಿ ಬೆಳೀತಾರಲ್ಲ ಕೊಡಗಲ್ಲಿ ಚಿಕ್ಕಮಂಗ್ಳೂರಲ್ಲಿ, ಇಲ್ಲಿ ಕಾಫಿ ಬೆಳಿಬೋದಾ ಅಣ್ಣ? ಬಟ್ ನಂಗೆ ಗೊತ್ತು ಅದಕ್ಕೆಲ್ಲ ಬೇರೆ ಬೇರೆ ಕ್ಲೈಮೇಟು ಅದೆಲ್ಲ ಇದೆ, ಹೇಗೆ ಅಂತ ಕೇಳ್ತಾರೆ. ಅಣ್ಣ ನೋಡಬಿಡೋಣ, ಅದು ಕೆಲವರು ಸ್ವಲ್ಪ ಸ್ಲೋಪ್ ಇದ್ದರೆ ಸಾಕು ನೀರಿಗೆ ನೋಡೋಣ. ಮತ್ತು ಯಾರು ನೋಡ್ಕೊಳ್ತಾನೆ? ರವಿ ನನ್ನ ತಮ್ಮ ಇದ್ದಾನಲ್ಲ ರವಿ, ಅವನ್ನ ಹೇಳ್ತೀನಿ, ಅವನು ಅಲ್ಲಿ ತೋಟ ಮಾಡಿಸ್ತಾ ಇದ್ದಾನೆ, ನೋಡೋಣ ಅಂತ ಹೇಳ್ತಾನೆ. ಮಾಡಿಸ್ತೀರಾ ಅಂತ ಮಾಡಿಸ್ತೀನಿ ಅಂತ. ಪಾರ್ವತಮ್ಮವ್ರಿಗೆ ಎಕ್ಸಿಕ್ಯೂಷನ್ ಎಲ್ಲ ಪಾರ್ವತಮ್ಮರಲ್ವಾ, ಹೆಂಗೋ ಕಾಫಿ ಇಲ್ಲಿ ಬೆಳೆಸೋದು, ನೀನೇನೇನೋ ಐಡಿಯಾ ಕೊಡ್ತಿಲ್ಲ ಅಂತ. ಅಮ್ಮ ಇದು ನಂದಲ್ಲ, ಅಣ್ಣವ್ರದೇ ಆಸೆ. ನಾನು ಹಂಗೆಲ್ಲ ನಾನು ಡೈರಿ ನಾನು ಸ್ವಲ್ಪ ಒಂದು ಸ್ಟೆಪ್ ಎಕ್ಸ್ಟ್ರಾ ತಗೋತೀನಿ. ಇದು ಅಣ್ಣವ್ರು ಹಿಂಗೆ ಹೇಳಿದ್ರೆ ಆಸೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ತೀನಿ ಅಂತ ಹೇಳಿದೆ. ಅಣ್ಣವರು ಈಗ ಮಾಡೋಣ ಅಂತ ಅವರು ಪಾರ್ವತಿ. ಆಮೇಲೆ ಅಣ್ಣವರು ಹೇಳಿರ್ತಾರೆ ಪಾರ್ವತಿ ನೋಡೋಣ, ಅದು ಬರುತ್ತೋ ಬಿಡುತ್ತೋ ನೋಡೋಣ ಅಂಥೇಳಿ. ಸರಿ ನಾನು ತಮ್ಮನಿಗೆ ಹೇಳ್ತೀನಿ. ಅವನು ಒಂದು ಸ್ವಲ್ಪ ಸಮಯದಲ್ಲಿ ಒಂದು ವಿತಿನ್ 1 ಮಂತಲ್ಲಿ ನೋಡಿಕೊಂಡು ಗಿಡ ತರಿಸ್ತಾನೆ, ಒಂದು ಕಾಫಿ ಗಿಡ. ಆ್ಯಕ್ಚುಲಿ ಅದು ನನ್ನ ತಮ್ಮನೇ. ಆಮೇಲೆ ಊರು ಬಿಟ್ಟು ಇಲ್ಲಿ ಬಂದು ನೋಡ್ಕೋತಾನೆ. ಸ್ವಲ್ಪ ಕಲ್ಟಿವೇಷನ್ದು ಇದೆಲ್ಲ ಬರುತ್ತೆ, ಈಲ್ಡು ಕೊಡುತ್ತೆ. ಅದನ್ನು ಇವ್ರಿಗೆಲ್ಲ ಗೊತ್ತಿರಬೇಕು, ಯಾರೇ ಬರಲಿ ನಮ್ಮ ತೋಟದ ಕಾಫಿ ಎಷ್ಟು ರುಚಿ ಇದೆ ನೋಡಿ ಎಲ್ಲರಿಗೂ. ಆಮೇಲೆ ನಾವಾಗಂತೂ ಪ್ರೇಮ ನೀವು ಹಾಕ್ಸಿದ್ದು ರವಿನ ನೀವು ತಮ್ಮನ್ನ ಊರಿಂದ ತರೋದು ಇಲ್ಲೆಲ್ಲ ಮಾಡಿದ್ರಿ ಅಂತೇಳಿ ಕಾಫಿ ಬೆಳೀತಾರೆ. ಪುನೀತ್ ಫಾರಮಲ್ಲಿ ಕಾಫಿ ಬೆಳೆದ್ರು. ಅದು ಐ ಥಿಂಕ್ ಫಾರಮ್ ಅವ್ರ ಕಲ್ಟಿವೇಶನ್ ಈಗ ಅದು ಕಮ್ಮಿ ಆಗಿದೆ, ಈಗ ಮಾಡ್ತಾ ಇಲ್ಲ. ಈಗ ಇದ್ದಾಗ ಒಂದು ಮುಂದ್ಗಡೆನೆ ಅದು ಹೋದವ್ರಿಗೆ ಗೊತ್ತಲ್ಲಿ ಕಾಫಿ ಹಾಕಿದ್ದಾರೆ ಇದು ಅಂತ, ಹೋದವ್ರಿಗೆಲ್ಲ ಹೆಮ್ಮೆಯಿಂದ ತೋರಿಸ್ಕೊಳ್ಳೋರು, ನಾವು ಕಾಫಿ ಬೆಳೆದಿದ್ವಿ ಅಂತ. ಆಮೇಲೆ ಅವ್ರ ತೋಟದೂ ಎಷ್ಟು ಯಾವಾಗಲೂ ಬಿಡು ಸಿಕ್ಕಿದಾಗ ತೋಟಕ್ಕೂ ಅಗ್ರಿಕಲ್ಚರ್ ಅಂದಾಗ ಅಲ್ಲಿ ತೋಟದಲ್ಲೂ ಅವರು ಬಿಡು ಸಿಕ್ಕಿದಾಗ ತೋಟದ ಮನೆ ಅಲ್ಲೇ ಜಾಸ್ತಿ ಟೈಮ್ ಕಳೀತಾ ಇದ್ದಿದ್ದು. ಅವ್ರಿಗೆ ವ್ಯವಸಾಯದ ಕಡೆನೇ ಒಲವಿತ್ತು ಜಾಸ್ತಿ, ಅದು ನಿಜ. ಅದಕ್ಕೋಸ್ಕರ ಅಂತಲೇ ಈಗ ರಾಜ್ಕುಮಾರ್ ಕಿಡ್ನಾಪ್ ಆಗ್ತಾರಲ್ಲ, ಅವ್ರ ಹಳೆ ಮನೆ ಏನಿದೆ ಎದುರುಗಡೆ ಮನೆ ತೋಟ ಇದೆ ಅವ್ರದ್ದೊಂದು. ಆ ತೋಟದಲ್ಲಿ ಒಂದು ಮನೆ ಕಟ್ತಾರೆ, ದೊಡ್ಡ ಮನೆ ಕಟ್ತಾರೆ. ಅವ್ರ ತಂದೆಯವರ ಕಾಲದ ಏನಿತ್ತು ಹಳೆ ಮನೆ ಅದ್ಬಿಟ್ಬಿಟ್ಟು ಎದುರುಗಡೆ ಒಂದು ಮನೆ ಕಟ್ತಾರೆ. ಆ ಮನೆ ಕಟ್ಟಿ ಪೂಜೆ ಆಗಿ ಮನೆದೆಲ್ಲ ಪೂಜೆ ಎಲ್ಲ ಮುಗಿಸಿರ್ತಾರೆ. ಇಲ್ಲಿ ಅವತ್ತು ಭೀಮನ ಅಮಾವಾಸ್ಯೆ ಅಲ್ಲೇ ಉಳ್ಕೊಂಡಿರ್ತಾರೆ. ಅಲ್ಲಿ ನಾನ್ ವೆಜ್ ಎಲ್ಲ ಮಾಡಿ ಊಟ ಎಲ್ಲ ಮಾಡಿದ್ಮೇಲೆ ಅವತ್ತು ರಾತ್ರಿ ಕಿಡ್ನಾಪ್ ಆಗ್ಬಿಡೋದು. ಇಲ್ಲಾಂದ್ರೆ ರಾಜ್ಕುಮಾರ್ ಅವರು ಗಾಜನೂರಲ್ಲಿ ಉಳ್ಕೊತಾ ಇರೋ, ಅದಕ್ಕೋಸ್ಕರ ದೊಡ್ಡ ಮನೆ ಕಟ್ಟಿದ್ರು.
ಈ ಕಿಡ್ನ್ಯಾಪ್ ಆದಮೇಲೆ ಸರ್ಕಾರ ಮತ್ತು ಪೊಲೀಸು ಎಲ್ಲರೂ ಅಲ್ಲಿಗೆ ಹೋಗೋಕ್ಕೆ ಅವ್ರಿಗೆ ಬಿಡಲಿಲ್ಲ ಜಾಸ್ತಿ. ಅಲ್ಲಿಗೆ ಹೋಗ್ಬೇಕಾದ್ರೆ ಫುಲ್ ಸೆಕ್ಯೂರಿಟಿಲಿ ಹೋಗಬೇಕು. ಅದೊಂದರಿಂದ ಅವ್ರು ಅಲ್ಲಿ ರೈತರಾಗಿ ಉಳ್ಕೋಬೇಕು, ಹೋಗಿ ಆ ಮಣ್ಣಿನ ಸೇವೆ ಮಾಡಬೇಕು ಅಂತ. ಒಂದು ಆಲ್ಮರ ಇದೆ ಅಲ್ಲಿ ಊರಲ್ಲಿ. ಅಲ್ಲಿ ಹೋದಾಗ ಮಲ್ಕೊಂಬಿಟ್ಟು ತುಂಬ ಜನ ಹೇಳಿದ್ದಾರೆ, ಭಗವಾನ್ ಅವರು ಪಾರ್ವತಮ್ಮವ್ರು ಹೇಳಿದ್ರು, ಅಲ್ಲಿ ಹೋದರೆ ಅವ್ರಿಗೆ ಆಲ್ಮರ ಹತ್ರ ಹೋಗಿ ಮಲ್ಕೊಂಬಿಡ್ತಾರೆ. ಅಲ್ಲೇನೋ ಮಲ್ದಾಗ ಅವ್ರ ತಾಯಿ ಮಡಿಲ ಮಲ್ದಂಗೆ ಅಂತ ಫೀಲ್ ಅವ್ರಿಗೆ, ರಾಜ್ಕುಮಾರ್ ಅವ್ರಿಗೆ. ಆ ಆಲ್ಮರ ಹತ್ರ ಮಲ್ಕೊಂಡು ಅಲ್ಲೇ ಸುಮಾರು ಪಾರ್ವತಮ್ಮವ್ರು ಅವರಿಬ್ಬರು ತುಂಬ ಕಾಲ ಕಳೀತಾರೆ ಕೂತ್ಕೊಂಡು. ಒಳ್ಳೆ ಅಲ್ಲಿಗೆ ಹೋಗ್ಬಿಟ್ರೆ ರಾಜ್ಕುಮಾರ್ ಊರಿಗೆ ಹೋದಾಗ ಇದು ಪಾರ್ವತಮ್ಮವ್ರು ಹೇಳಿದ್ದಾರೆ, ರೆಕಾರ್ಡ್ ಇದೆ ನನಗೆ. ಊರಿಗೆ ಹೋದ್ರೆ ಏನು ಮಾಡ್ತಾರೆ, ಒಂದಷ್ಟು ದುಡ್ಡುಗಳು ಜೋಗಲ್ಲಿ ಹಾಕೊಂಡು ಊರಿಗೆ ಹೋಗ್ಬಿಡ್ತಾರಂತೆ, ಮನೆ ಬಿಟ್ಬಿಡಲ್ಲ. ಹಳೆ ಫ್ರೆಂಡ್ಸ್ಗಳನ್ನ, ಹಳೆ ರೈತರನ್ನೆಲ್ಲ ಮಾತಾಡ್ಸ್ಕೊಂಡು ಎಲ್ಲರೂ ಸ್ವಲ್ಪ ದುಡ್ಡುಗಳು ಕೊಟ್ಕೊಂಡು ಅವ್ರಿಗೆಲ್ಲ ಕೊಡ್ಬೇಕು ನಾನು ಅಂತ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡವ್ರಿಗೆಲ್ಲ ದುಡ್ಡು ಕೊಟ್ಕೊಂಡು, ಆಮೇಲೆ ಕೆಲವ್ರಿಗೆಲ್ಲರೂ ತಿಂಡಿ ಗಿಂಡಿ ಏನೇನೋ ಅವ್ರ ಕೆಲವರು ಹಳೆ ಫ್ರೆಂಡ್ಸು ಅವ್ರಿಗೆಲ್ಲರೂ ಮಾತಾಡ್ಸ್ಕೊಂಡು ಹೋದರೆ, ಅಲ್ಲಿಗೆ ಹೋದರೆ ಏನೋ ಅವ್ರಿಗೆ ನನ್ನ ಊರು ನನ್ನ ಕಾಡು ಅನ್ನೋ ಒಂದು ಫೀಲಿಂಗ್ ಇತ್ತು ಅವ್ರಿಗೆ. ಸುಮಾರು ಕಡೆ ಹೇಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯವ್ರಿಗೂ ಅವ್ರು ಹೇಳ್ತಾರೆ ನಮ್ಮ ಕಾಡಿನವರು ಅಂತಾರೆ ಸಿದ್ದರಾಮಯ್ಯ ಹೇಳ್ತಾರೆ. ಅವರು ಎಷ್ಟೊಂದು ಸರಿ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಊರ ಬಗ್ಗೆ ಅವ್ರಿಗೆ ಭಾಳ ಪ್ರೀತಿ ವ್ಯಾಮೋಹ ಇತ್ತು. ಆಮೇಲೆ ನಂದಿನಿದು ಇನ್ನೊಂದು ಹೇಳಬೇಕು ಅಂದರೆ, ನೋಡಿ ಅಷ್ಟು ದೊಡ್ಡ ಸಂಸ್ಥೆ, ಅಷ್ಟು ತಿರುಪತಿ ದೇವಸ್ಥಾನಕ್ಕೆ ಇವತ್ತು ಕೂಡ ಲಡ್ಡುಗೆ ಹೋಗೋದು ನಂದಿನಿ ತುಪ್ಪನೇ ಲಡ್ಡುಗೆ ಹೋಗ್ತಾ ಇರೋದು. ಆಮೇಲೆ ಕರ್ನಾಟಕದ ಯಾರು ಒಬ್ಬ ನಟ ನಂದಿನಿ ಬೋರ್ಡ್ ಮೆಂಬರ್ ಆಗಿದ್ರು ಅಂದರೆ ರಾಜ್ಕುಮಾರ್ ಒಬ್ಬರೇ. ಅದು ಕೇಳಿರಲಿಲ್ಲ, ಅವರೇ ಕೊಟ್ಟಿದ್ದು. ರಾಜ್ಕುಮಾರ್ ಅವರು ತಿರುಪತಿ ಬೋರ್ಡ್ ಮೆಂಬರ್ ಆಗಿದ್ದರು. ಆಮೇಲೆ ನಮ್ಮ ಸುಧಾಮೂರ್ತಿ ಅವರು ಆಗಿದ್ರು ಇತ್ತೀಚೆಗೆ. ನೋಡಿ ಯಾವ ನಟಂಗೂ ಇವತ್ತು ಕೊಟ್ಟಿಲ್ಲ. ಹಾಗೆ ಅಮೆರಿಕಾದವರು ಕೆಂಟಕಿ ಕರ್ನಲ್ ಅನ್ನೋದು ಇಡೀ ಇಂಡಿಯಾದ ನಟಂಗೆ, ಈ ಕಡೆಗೆ ನಮ್ಮ ಭಾರತದಲ್ಲಿ ರಾಜ್ಕುಮಾರ್ ಒಬ್ಬರಿಗೆ ಕೆಂಟಕಿ ಕರ್ನಲ್ ಅನ್ನೋ ಅಮೆರಿಕಾದಿಂದ ಕೊಟ್ಟಿರುವಂಥ ಅವಾರ್ಡು ಯಾರು ಕೊಟ್ಟಿದ್ದಾರೆ? ಯಾರೂ ಕೊಟ್ಟಿಲ್ಲ. ರಾಜ್ಕುಮಾರ್ ಅನ್ನೋದು ಅದೊಂದು ಸಮುದ್ರಕ್ಕೆ ಸೇರೋ ನದಿ. ಅದು ಎಷ್ಟು ನದಿ ಹರ್ಕೊಂಡು ಹೋಗುತ್ತೋ ಅಲ್ಲಿವರೆಗೂ ಎಲ್ಲ ಹಸಿರು ತಂಪು ಸಮೃದ್ಧಿಯೇ ಕೊಟ್ಕೊಂಡು ಹೋದರು ಇಂಡಸ್ಟ್ರಿಗೆ. ಮದ್ರಾಸ್ನಿಂದ ಶೂಟಿಂಗ್ ಇಲ್ಲಿ ಬೆಂಗಳೂರಿಗೆ ಬರ್ತಾಯಿದ್ರು ಫ್ಲೈಟ್ನಲ್ಲಿ. 1 ವಾರ 10 ದಿವಸ ಇರ್ತಾಯಿದ್ರು, ತಿರುಗಿ ಬರ್ತಾಯಿದ್ರು. ಬಂದ ತಕ್ಷಣ ಈ ನಾಯಿ ಅಂತ ಒಂದು ಹೇಳಿದ್ನಲ್ಲ, ಅದು ಬಂದು ಗೇಟಿಗೆ ಕುಂದ್ರದು ಕರೆಕ್ಟಾಗಿ. ಇವತ್ತು ಇಲ್ಲಾಂದ್ರೆ ಕುಂದಿರ್ತಿದ್ದಿಲ್ಲ. ಇವತ್ತು ಬರ್ತಾರೆ ಅಂದರೆ ಅದು ಕುಂತ್ಕೊಳ್ತಿತ್ತು. ಅದು ಕೂತಂದ್ರೆ ನಾವು ಬರ್ತತೆ ಅನ್ಕೊಂತಿದ್ವಿ, ಅಣ್ಣವ್ರು ಬರ್ತಾರೆ ಇವತ್ತು ಅಂತ ಅನ್ಕೊಂಡ್ವಿ. ಬಂದ ಮೇಲೆ ಸೀದಾ ಮೇಲೆ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಪಂಚೆ ಶರ್ಟೆಲ್ಲ ಮತ್ತೆ ಚೇಂಜ್ ಮಾಡಿ, ಒಂದಿಷ್ಟು ಬರ್ಮಡ ಚಡ್ಡಿ ಥರ ಒಂದು ಚಡ್ಡಿ ಇರೋದು ಅದನ್ನು ಹಾಕ್ಕೊಂಡು ಒಂದು ಟವಲ್ ಹಾಕ್ಕೊಂಡು ರೈತರ ಥರ ಬಂದು ಸೀದಾ ಕೆಳಗಡೆ ಹೋಗಿ ಅಡುಗೆ ಮನೆ ಹಿಂದ್ಗಡೆ ಇತ್ತು ಮದ್ರಾಸ್ ಮನೆಯಲ್ಲಿ. ಅಲ್ಲಿ ಒಂದು ಹಸು ಇತ್ತು, ನೀವು ನೋಡಿರಬೇಕು, ಇವ್ರಿಗೆ ಗೊತ್ತು. ಅಲ್ಲಿ ಬಂದಾಗ ಆ ಹಸುವಿನ ಹೋಗಿ ಹಿಂಗೆ ನೋಡಿ, ಆ ಹಸು ಸಹಿತ ಅವ್ರನ್ನ ಹಿಂಗೆ ನೋಡಿ ಬಂದು ಅಲ್ಲಿ ಬಾವಿ ಕಟ್ಟೆ ಇತ್ತು, ಅಲ್ಲಿ ಕೆಳಗಡೆ ಕುಂದ್ರೋರು. ಅಪ್ಪಾಜಿ ನನಗೊಂಚೂರು ಟೀ ಮಾಡಿಕೊಡು ಅಂತ ಅಡುಗೆ ಮಾಡೋರಿಗೆ ಹೇಳೋರು. ಅಂದರೆ ಅವರು ಪ್ರಾಣಿಗಳು ಸಹಿತ ಪ್ರೀತಿಸ್ತಾಯಿದ್ರು. ಯಾವುದೇ ಪ್ರಾಣಿ ಅದು ನಮ್ಮ ಥರ ಅಲ್ಲ, ನಮ್ಮ ಥರ ಜೀವ ಅನ್ನೋ ಭಾವನಿತ್ತು. ಮದ್ರಾಸ್ಲಿಂದ ನಾವು ಇಲ್ಲಿಗೆ ಶಿಫ್ಟ್ ಆದಾಗ ಕೂಡ ಇಲ್ಲಿ ಎಷ್ಟೋ ಹಸುಗಳು ಕಟ್ಟಿದ್ರು, ಒಂದು 10-12 ಹಸುಗಳು ಇದ್ದವು. ಸೊ ಇವ್ರು ಕೊಟ್ಟಿದ್ದಿದ್ದಲ್ಲ, ಈಗ ಕಾಮಧೇನು ಕಲ್ಪವೃಕ್ಷ ಅಂತಾರಲ್ಲ, ಹಂಗೆ ಕಾಮಧೇನೇ ಕೊಟ್ಟಂಗೆ ಆಯ್ತು ಅವ್ರಿಗೆ. ಅದು ಅವ್ರಿಗೆ ಏನಾಯ್ತು ಅಂದರೆ, ನೀವು ಏನು ಕೋಟಿ ಕೊಟ್ಟರು ಅದು ತೃಪ್ತಿ ಆಗ್ತಿದ್ದಿಲ್ಲ. ಅದು ಅಷ್ಟು ಅವ್ರು ಎಕ್ಸಾಕ್ಟಾಗಿ ಆನಂದವಾಗಿ. ನಾ ಇದ್ದೆ ಆ ಫಂಕ್ಷನ್ಗೆ, ಎದುರುಗಡೆ ಕೂತಿದ್ವಿ ನಾವೆಲ್ಲ. ಫಂಕ್ಷನಲ್ಲಿ ಹೌದು. ನಾವು ಇವತ್ತು ನಾ ರಾಘಣ್ಣನವ್ರ ಮನೆಗೆ ಹೋಗ್ತೀನಿ, ಬನ್ನಿ ಅಪ್ಪಾಜಿ, ನೀವು ಅಪ್ಪಾಜಿ ಜೊತೆಲಿದ್ದವರು ಅಂತಾರೆ. ನಮ್ಗೆ ಇವತ್ತಿಗೂ ಗೌರವ ಇದೆ. ಅಂದರೆ ಇಡೀ ರಾಜ್ಯದ ರೈತರನ್ನ ಕರೆಸಿ ಸಮಾವೇಶ ಮಾಡಬೇಕು ಅಂತ. ಬಟ್ ಅದನ್ನು ನಾನೇನು ಮಾಡ್ತೀನಿ, ನಂತರ ಇವರು ಬಿಟ್ಟ ಮೇಲೆ, ಅಂದರೆ ತಿರೋದ್ಮೇಲೆ ಪುನೀತ್ ಇದಕ್ಕೆ ಇದು ಮಾಡಿ, ಪುನೀತ್ ಕೂಡ ಇದು ಏನಂದರೆ ಅಣ್ಣವರ ಲಿಗಸಿ ಅದು. ಅವಾಗ ಪುನೀತ್ ಕಮರ್ಷಿಯಲ್ ಆಗಿ ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ತಾರೆ, ಒಳ್ಳೆ ಅಂದರೆ ಫೀಸ್ ವಿಲ್ ಬಿ ಚಾರ್ಜಿಂಗ್ ಫೀಸ್. ಇವಾಗ ಅವ್ರಿಗೆ ಏನು ಮಾಡಬೇಕು ಅಂತೇನು ಇರಲ್ಲ, ಆದರೆ ಅಂದರೆ ಫ್ರೀಯಾಗಿ. ಆದರೆ ನಮ್ಮ ನಂದಿನಿ ಅಂತ ಬಂದಾಗ ಪುನೀತ್ಗೂ ನಾನು ಕೇಳ್ತೀವಿ, ಪುನೀತ್ ಕೇಳಿದ್ರೆ ಅವರು ಪುನೀತ್ ಅಪ್ಪಾಜಿ ಮಾಡಿದ್ದಾರೆ, ನಾನು ಮಾಡ್ತೀನಿ ಪ್ರೇಮ್ ಅವರೇ ಅಂತ ಹೇಳಿ. ಆಮೇಲೆ ಏನಪ್ಪ ಯಾಕೆ ಹುಡುಗರಲ್ವಾ ಇವರು ಕಮರ್ಷಿಯಲ್ ಆಗಿ, ಮತ್ತು ನಮ್ಮ KMF ಕಮರ್ಷಿಯಲ್ ಆಗಿರುತ್ತೆ, ಅಂದರೆ ಲಾಭದಲ್ಲಿರುತ್ತೆ, ಎಲ್ಲ ಇರುತ್ತೆ. ನಾವು ಕೊಡ್ಬೋದಿತ್ತು, ಅದಕ್ಕೆ ನಾನು ಪೇಮೆಂಟ್ ಇಲ್ಲ ಪ್ರೇಮ್ 1 ಪೈಸಾ ಬೇಡ ನನಗೆ, ನಾನು ಫ್ರೀ ಅಪ್ಪಾಜಿ ಮಾಡಿದರೆ ನಾನು ಹಂಗೆ ಮಾಡ್ತೀನಿ. ಸರ್, ನಾವು ಇವತ್ತಿನ ಈ ಕಾರ್ಯಕ್ರಮನ ಕೊನೆ ಹಂತದಲ್ಲಿದ್ದೇವೆ. ಅಣ್ಣವರ ಬಗ್ಗೆ ಕೊನೆಯದಾಗಿ ಏನಾದರೂ 3 ಜನ ಒಂದು ಹೇಳಿ ಕಾರ್ಯಕ್ರಮನ ಮುಗಿಸುವಂಥ ಸಭೆ. ಮಂಜು ಸರ್, ನಿಮ್ಮಿಂದನಷ್ಟೇ. ಅದೇ ನಾನು ಸರ್ ಆಗಲಿ ಹೇಳ್ತಾರೆ, ಪುನೀತ್ ಸ್ವಾಮಿ ನೆನೆಸ್ಕೊಂಡಾಗ ಒಂದು ವಿಷಯ ನೆನಪಂತು. ವರದರಾಜ್ ಅವರು ತೀರ್ಕೊತಾರೆ, ಅವರ ಸಹೋದರ. ಆವಾಗ ಅಲ್ಲೇ ಅವ್ರನ್ನ ಮಣ್ಣು ಮಾಡಿದ್ದು, ನಾವೆಲ್ಲ ಕವರೇಜ್ಗೆ ಹೋಗಿದ್ವಿ. ಹೋದಾಗ ಅವ್ರ ತಾಯಿನ ಒಂದು ಸಮಾಧಿ ಮಾಡಿದ್ದಾರೆ ರಾಜ್ಕುಮಾರ್ ತಾಯಿದು ತೋಟದಲ್ಲಿ. ಪುನೀತ್ ಸ್ವಾಮಿ ಇಲ್ಲಿ ಕೆಂಗೇರಿ ಹತ್ರ ಇದೆಯಲ್ಲ, ಅದು ಕೆಂಗೇರಿಗೂ ಬಿಡದಿಗೂ ಮಧ್ಯ ಇದೆ ಅದು. ಈ ಕಡೆ ಏನು ಮಾಡ್ತಾರೆ, ಈ ಕಡೆ ತಮ್ಮನ್ನು ಹಾಕಿಸ್ತಾರೆ. ನೋಡಿ, ತುಂಬ ಜನ ವಿವಾದವಾಗಿ ಏನೇನೋ ಮಾತಾಡ್ತಿದ್ದಾರೆ, ಇಲ್ಲಿ ಇದು ಗಮನ ಕೊಡಬೇಕೆಲ್ಲರೂ. ರಾಜ್ಕುಮಾರ್ ತಾಯಿ ಅಲ್ಲಿದ್ದಾರೆ, ಈ ಕಡೆ ತಮ್ಮಂದು ಹಾಕ್ಸ್ಬಿಟ್ಟು ಮಧ್ಯ ನನಗೆ ಜಾಗ ಬಿಡಿ ಅಂತ ಹೇಳ್ತಾರೆ ರಾಜ್ಕುಮಾರ್. ನನಗೆ ಇಲ್ಲೇ ಮಾಡಬೇಕು ಅಂತ ಹೇಳಿರ್ತಾರೆ ಸಮಾಧಿ ಮಾಡಿ. ರಾಜ್ಕುಮಾರ್ ಅವ್ರ ತಾಯಿ ಆ ಕಡೆ, ತಮ್ಮ ಈ ಕಡೆ, ನಾನು ಮಧ್ಯದಲ್ಲಿ ಇರಬೇಕು ಅಂತ ಸಮಾಧಿ ಜಾಗ ಗುರುತಿಸಿರ್ತಾರೆ ಅವತ್ತು.
ಎಲ್ಲರ ಮುಂದೆ ಹಂಗೆ ಹೇಳಿದವರು ಓಪನ್ ಆಗಿ. ನೋಡಿ ಅವರು ಎಷ್ಟು ಸಲೀಸಾಗಿ ಹೇಳ್ರು, ಯಾರು ಆಸೆ ಇದ್ದವರಾದರೆ ಆಯಿತು ಕರೀರಿಂದ ಹೋದಾಯಿತು. ನೋಡಪ್ಪ, ನಾನು ಅವ್ರನ್ನ ಪುನೀತ್ ಫಾರ್ಮ್ ಅಲ್ಲಿಗೆ ಹೆಂಗೆ ಇಲ್ಲಿ ನಮ್ಮ ಜಮೀನಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೆ. ಸರ್ಕಾರ ಇಲ್ಲ ಆಗ್ತು ನಮ್ಮ ಕೈ ಕಟ್ಟಿಸ್ಬಿಟ್ಟಿದೆ. ಯಾರೂ ದುಡ್ಡು ಹಾಕೋದು ಬೇಡ, ಅವ್ರು ನೀವು ಮಾಡ್ಕೊಳ್ಳಿದ್ರೆ ಸಾಕು. ನಮ್ಮ ದುಡ್ಡಲ್ಲಿ ನಾವು ಮಾಡ್ಕೋತೀವಿ ಸಮಾಧಿನ. ಸರ್ಕಾರ ₹1 ಕೊಡೋದು ಬೇಡ, ನಾವು ಮಾಡ್ಕೋತೀವಿ ಸಮಾಧಿನ. ಅದರಲ್ಲಿ ಏನೋ ಕೇಸ್ ಹಾಕೊಂಡು ಇದಾಗಿದೆ, ಯಾವತ್ತು ಮುಗಿತದಿಂದ ಕಾಯ್ತಾಯಿದ್ದೀವಿ, ಯಾರು ದುಡ್ಡು ಬೇಡಪ್ಪ ನನಗೆ ಅಂತ. ಇವತ್ತು ಈ ಮಾಧ್ಯಮಗಳಿಂದ ಮುಂದಿನ ಪೀಳಿಗೆಗೂ ಕೂಡ ಇದು ಒಂದು ರೆಕಾರ್ಡ್ ಆಗುತ್ತೆ. ಇವೆಲ್ಲ ನಾವು ಏನು ಮಾತಾಡಿದ್ದೀವಿ ಅದು ನಾವು ಮಾತಾಡಿದ್ವಿ ಅನ್ನೋದಲ್ಲ, ಇಂಥ ವಿಷಯಗಳಿಂದ ಒಬ್ಬ ರಾಜ್ಕುಮಾರ್ ಅನ್ನೋರು ನಮ್ಮ ಮಧ್ಯೆ ಇದ್ದರು ಅನ್ನೋದು ಒಂದು ರೆಕಾರ್ಡ್ ಆಗುತ್ತೆ. ಈ ಥರ ನಿಮ್ಮ ಚಾನಲ್ ಮಾಡ್ತಾ ಇರೋದು ನಿಜಕ್ಕೂ ಖುಷಿಯಾಗಿ ವಿಷಯ. ಇನ್ನೂ ಈ ಥರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಅಂತ ನಾನು ಕೂಡ ಥ್ಯಾಂಕ್ ಯು ಸರ್. ನಮ್ಮ ಉದ್ದೇಶನೇ ಅಷ್ಟೇ ಸರ್, ನೀವೇನೇ ಎಕ್ಸ್ಪೆಕ್ಟ್ ಹೇಳಿದ್ರಲ್ಲ, ಪೀಳಿಗೆ, ಮುಂದಿನ ಪೀಳಿಗೆ, ಇವತ್ತಿನ ಪೀಳಿಗೆಗೆ. ನಾನೇ ಆಗಲೇ ಹೇಳಿದೆ, ನೀವು 3 ಜನನೂ ಅಣ್ಣವ್ರನ್ನ ನೋಡಿದ್ದೀನಿ, ನಾನು ನೋಡೇ ಇಲ್ಲ. ನಾನು ತುಂಬ ಅವ್ರ ಮುಂದೆ ಭಾಳ ಸಣ್ಣನಾಗ್ತೀನಿ. ಬಟ್ ನನಗೆ ಅವ್ರು ಸುಮಾರು ಸಿನಿಮಾಗಳು ನೋಡಿದ್ದೀನಿ. ಕೂತ್ಕೊಂಡು ಬರಿತಾ ಇರ್ಬೇಕಾದ್ರೆ, ಸ್ಕ್ರಿಪ್ಟ್ ಬರೀಬೇಕಾದ್ರೆ ನಾನೇ ಇನ್ವಾಲ್ವ್ ಆಗ್ಬಿಟ್ಟಿರ್ತೀನಿ. ನಾನೇ ಒಂದು ಸಣ್ಣ ರಾಜ್ಕುಮಾರ್ ಆಗ್ಬಿಟ್ಟಿರ್ತೀನಿ ಒಳಗಡೆ. ನಾನು ಅಷ್ಟು ಇಷ್ಟಪಡ್ತೀನಿ ಅಣ್ಣವರು ಅಂತ. ನಾವು ನೋಡೇ ಇಲ್ಲ, ಬಟ್ ಅವ್ರು ಕೇಳಿದ್ದೀವಿ ನಾವು. ಅಣ್ಣವರು ಡೆತ್ ಆದಾಗ ನಾವು ಇನ್ನೂ ಸ್ಕೂಲ್ ಹುಡುಗರು, ನಾವಿನ್ನೂ ಚಿಕ್ಕ ಹುಡುಗರು. ಸೊ ಈ ಮೂಲಕ ನಾವು ಅಣ್ಣವ್ರನ್ನ ನೆನೆಸ್ಕೊಳ್ಳೋದು, ಅಣ್ಣವ್ರ ಬಗ್ಗೆ ಮಾತಾಡೋದು, ಅಣ್ಣವ್ರನ್ನ ವಿಚಾರಗಳನ್ನು ಸಮಾಜಕ್ಕೆ ನಿರಂತರವಾಗಿ ತಿಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. 3 ಜನ ಬಂದ್ರಿ, 3 ಜನ ಸಮಯ ಕೊಟ್ಟರೆ 3 ಜನಕ್ಕೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ನಮಸ್ಕಾರ.